ಅಂತ ಭಿನ್ನನಾಗಿದ್ದಾನೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ. ಕ್ಷರಾಕ್ಷರ ಪುರುಷರುಗಳಿಗಿಂತ ಅತ್ಯಂತ ಭಿನ್ನನಾಗಿ ಉತ್ತಮನಾಗಿದ್ದಾನೆ. ಈ ಪ್ರಕಾರವಾಗಿ ನಾವು ಚಿಂತನೆ ಮಾಡೋದೇ ಮೋಕ್ಷ ಸಾಧನೀಭೂತವಾಗಿರತಕ್ಕಂಥ ಜ್ಞಾನ. ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಯಾಕೆ ದೇವ್ರು ಕಾಣೋದಿಲ್ಲ? ಜೊತೆಗಿದ್ರು ದೇವ್ರು ಯಾಕೆ ಕಾಣೋದಿಲ್ಲ? ಯತಂತೋಪ್ಯ ಕೃತಾತ್ಮಾನಃ ಅಂತ. ಜಗತ್ತು ಮಿಥ್ಯಾ ಅಂದ್ರೆ ಅಧೋಗತಿ ಯಾರಿಗೆ ಅಂತ. ಅಕೃತಾತ್ಮಾನಃ ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜ್ಞಾನವನ್ನ ಯಾರು ಪಡೆದಿದ್ದಾರೆ, ಮಿಥ್ಯಾಜ್ಞಾನಿಗಳು ಅಂತ ಲೋಕದಲ್ಲಿ ಯಾರಿದ್ದಾರೆ, ಅಂಥ ಮಿಥ್ಯಾಜ್ಞಾನಿಗಳಿಗೆ ಭಗವದ್ ದರ್ಶನ ಆಗೋದಿಲ್ಲ. ಅಂದ್ರೆ ಬಂಧಸ್ವರೂಪವನ್ನ ತಿಳಿದು, ಅಂದ್ರೆ ನಮ್ಮನ್ನ ಹೇಗೆ ಭಗವಂತ ಬಂಧಿಸಿದ್ದಾನೆ, ಬಂಧಕ ಪ್ರಪಂಚದ ಸ್ವರೂಪವನ್ನ ತಿಳಿದು ಸಾಧನೆಯನ್ನ ಮಾಡ್ತಾ ಮೋಕ್ಷ ಸಾಧನೆಗೆ ವಿರೋಧವಾಗಿರತಕ್ಕಂತಹ ಎಲ್ಲವನ್ನು ಬಿಡಬೇಕು. ಅಂದ್ರೆ ಮೋಕ್ಷ ಸಾಧನೆಗೆ ಉಪಯೋಗವಾದ ಎಲ್ಲವನ್ನೂ ಮಾಡಬೇಕು, ಮೋಕ್ಷ ಸಾಧನೆಗೆ ವಿರೋಧವಾಗಿರತಕ್ಕ ಎಲ್ಲವನ್ನ ಬಿಡಬೇಕು. ಆದ್ದರಿಂದ ಪುರುಷಾರ್ಥಕ್ಕಾಗಿ, ಜ್ಞಾನ ಹಾಗೂ ಮೋಕ್ಷಕ್ಕಾಗಿ ಸಾಧನೆಯನ್ನ ಮಾಡಬೇಕು. ಪುರುಷಾರ್ಥ ವಿರೋಧಿ, ಜ್ಞಾನ ವಿರೋಧಿ, ಮೋಕ್ಷ ವಿರೋಧಿ ಅಂತ ಯಾವುದಿದೆ ಅದೆಲ್ಲವನ್ನ ಬಿಡಬೇಕು. ಅದನ್ನೆಲ್ಲವನ್ನ ಇಲ್ಲಿ ಕೃಷ್ಣ 16ನೇ ಅಧ್ಯಾಯದಲ್ಲಿ ಎಂತ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಉಮರ್ಥ ಸಾಧನ ವಿರೋಧೀನ್ಯನೇನಧ್ಯಾಯೇನ ದರ್ಶಯತಿ. ಉಮರ್ಥ ಸಾಧನಾನಿ ಹಿಂದಿನ ಅಧ್ಯಾಯಗಳಿಗೂ ಕೂಡ, ಅಂದ್ರೆ 14, 15 ಎಲ್ಲ ಅಧ್ಯಾಯಗಳಿಗೂ ಕೂಡ ಪುರುಷಾರ್ಥವನ್ನ ಹೇಳೋದ್ರಲ್ಲೇ, ಪುರುಷಾರ್ಥಗಳನ್ನ ಹೇಗೆ ಸಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಿರೂಪಣೆ ಮಾಡೋದ್ರಲ್ಲೇ ತಾತ್ಪರ್ಯ. ಹಾಗಿದ್ರೂ ಕೂಡ ಅದನ್ನ ವಿಶೇಷವಾಗಿ ವಿವರಿಸಲಿಲ್ಲ. ಅಂದ್ರೆ ಅದರ ಪ್ರಪಂಚ ಇಲ್ಲ. ಮತ್ತೆ ಬಂಧ ಸ್ವರೂಪವನ್ನ ಹೇಳಿದ್ದಾರೆ. ಬಂಧ ಹೇಗಿದೆ, ಸಂಸಾರ ಬಂಧ ಹೇಗಿದೆ, ಪ್ರಕೃತಿ ಬಂಧ ಹೇಗಿದೆ ಅನ್ನೋದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ನಿರ್ಮಾಣ ಮೋಹ ಇತ್ಯಾದಿಗಳಲ್ಲಿ ಪುರುಷಾರ್ಥಗಳಾಗಿರ್ತಕ್ಕಂಥ ಜ್ಞಾನ ಮೋಕ್ಷಗಳ ಸಾಧನೆಯನ್ನ, ಯತಂತೋಪ್ಯ ಕೃತಾತ್ಮಾನಃ ಇತ್ಯಾದಿ ವಾಕ್ಯಗಳಲ್ಲಿ ಪುರುಷಾರ್ಥ ವಿರೋಧಿಗಳಾಗಿರ್ತಕ್ಕಂತಹ ವಸ್ತುಗಳನ್ನ ಹೇಳಿದ್ದಾರೆ. ಪುರುಷಾರ್ಥ ಸಾಧನೆ ಯಾವುದರಿಂದ ಆಗತ್ತೆ, ಪುರುಷಾರ್ಥ ವಿರೋಧಿಗಳು ಯಾವುದು ಅನ್ನೋದೆಲ್ಲವನ್ನ ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ. ಅಂದ್ರೆ ಈ ಅಧ್ಯಾಯ ಪ್ರತಿಪಾದ್ಯವಾದ ವಿಷಯ ಯಾವುದು ಅಂತ ನಾವು ತಿಳ್ಕೊಂಡ್ಬಿಟ್ರೆ ಮತ್ತೆ ಕೇಳಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಭಯಂ ಭಗವಂತ ಹೇಳ್ತಾ ಇದ್ದಾನೆ. ಅಭಯಂ ಇದೆಲ್ಲವೂ ಕೂಡ ದೇವಲಕ್ಷಣ, ಆಸುರ ಲಕ್ಷಣ, ದೇವಲಕ್ಷಣ ಅಂತ ಎರಡು. ಅದರಲ್ಲಿ ದೇವಲಕ್ಷಣವನ್ನ ಕುರಿತಾಗಿ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಅಭಯಂ, ಇವನಿಗೆ ಯಾವುದರಿಂದಲೂ ಭಯ ಇಲ್ಲ. ನೆನ್ನೆ ಬಂತಲ್ಲ, ಇವನನ್ನ ನೋಡಿ ಯಾವ್ದು ಹೆದರೋದಿಲ್ಲ, ಇವನು ಯಾವುದನ್ನ ನೋಡಿ ಹೆದರೋದಿಲ್ಲ. ಅಭಯ. ಸತ್ವ ಸಂಶುದ್ಧಿ, ಸತ್ವ ಅಂದ್ರೆ ಮನಸ್ಸು, ಸತ್ವ ಅಂದ್ರೆ ಅಂತಃಕರಣ, ಅದು ಶುದ್ಧವಾಗಿರುವಂಥದ್ದು. ಜ್ಞಾನ ಯೋಗ ವ್ಯವಸ್ಥಿತಿ, ತತ್ವಜ್ಞಾನಕ್ಕೆ ಉಪಾಯ, ಯೋಗ ಅಂದ್ರೆ ಉಪಾಯ ಅಂತ ನಮಗೆಲ್ಲ ಗೊತ್ತಿದೆ.
ತತ್ವಜ್ಞಾನ ಯಾವುದರಿಂದ ಬರುತ್ತೆ ನಮಗೆ? ಶ್ರವಣಾದಿಗಳನ್ನ ಮಾಡೋದ್ರಿಂದ. ಆದ್ದರಿಂದ ಯಾವಾಗಲೂ ಶ್ರವಣ ಮನನ, ಗುರುಗಳ ಮೂಲಕ ತತ್ವ ಚಿಂತನ ಅದನ್ನೇ ಮಾಡ್ತಾ ಇರ್ಬೇಕು. ಶ್ರವಣಾದಿ ರೂಪವಾಗಿರತಕ್ಕಂಥ ಉಪಾಯದಲ್ಲಿ ಆಸಕ್ತನಾಗಿರುವಂಥದ್ದು. ದಾನಂ, ಸತ್ಪಾತ್ರರಿಗೆ ವಿಶೇಷವಾಗಿ ನನ್ನ ಕೈಯಲ್ಲಿ ಏನಿದೆಯೋ ಅದನ್ನ ದಾನಾದಿಗಳನ್ನ ಕೊಡುವಂಥದ್ದು. ದಮಃ, ಸ್ಪಷ್ಟ ಗೊತ್ತು. ದಮ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡೋ, ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುವಂಥ. ಯಜ್ಞಶ್ಚ, ದೇವಯಜ್ಞ ಪಿತೃಯಜ್ಞ ಮೊದಲಾಗಿರ್ತಕ್ಕಂಥ ಯಜ್ಞಗಳನ್ನ ಮಾಡುವ. ವಿಶೇಷವಾಗಿರ್ತಕ್ಕ ಅಗ್ನಿ ಮಾಧ್ಯಮದಲ್ಲಿ ವರ್ಷಕ್ಕೆ ಒಂದು ಸಲ ಮನೆಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಸುವ. ಸ್ವಾಧ್ಯಾಯ, ನಿಮ್ಮ ಶಾಖಾ ನಮಸ್ಕಾರ ಮಾಡಬೇಕಾದ್ರೆ ಋಕ್ ಶಾಖಾಧ್ಯಾಯಿ ಯಜುಶಾಖಾಧ್ಯಾಯಿ ಅಂತ ಸುಳ್ಳು ಹೇಳಿ ನಮಸ್ಕಾರ ಮಾಡ್ತೀವಿ, ಹಾಗೆ ಮಾಡಬಾರದು. ಸ್ವಾಧ್ಯಾಯ, ವೇದಾಧ್ಯಯನವನ್ನು ಮಾಡಬೇಕು. ತಪಃ, ಇದು ತಪ ಅನ್ನೋದಕ್ಕೆ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಎಂಬುದಾಗಿ ಅಲ್ಲಿ ಹೇಳಿದ್ದಾನೆ. ತಪಸ್ಸಿನ ಬಗ್ಗೆ ಅಂದ್ರೆ ಇಲ್ಲಿ ಸ್ಥೂಲವಾಗಿ ತಪಃ ಅಂತ ಹೇಳ್ಬಿಡು. ತಪಸ್ಸು ಅಂದ್ರೆ ಆಚಾರದಕ್ಕೆ ಬ್ರಹ್ಮಚರ್ಯಾದಿ, ಬ್ರಹ್ಮಚರ್ಯವೇ ಮೊದಲಾದದ್ದು ಅಂತ ಅಂದ್ಬಿಡೋದು. ಅದಕ್ಕೆ ಏನ್ ತಪಸ್ಸು ಅಂದ್ರೆ ನೆಕ್ಸ್ಟ್ ಪ್ರಮಾಣ ಕೊಡ್ತಾನೆ ಕೃಷ್ಣ. 3 ರೀತಿಯಾಗಿರ್ತಕ್ಕ ತಪಸ್ಸಿದೆ, ನೆಕ್ಸ್ಟ್ ವಾಕ್ಯಗಳಲ್ಲಿ ಬರುತ್ತೆ. ಆದ್ದರಿಂದ ಇಲ್ಲಿ ತಪಃ ಅನ್ನೋದಕ್ಕೆ ಬ್ರಹ್ಮಚರ್ಯವೇ ಮೊದಲಾಗಿರ್ತಕ್ಕಂಥದ್ದು. ಆರ್ಜವಂ ಅಂದ್ರೆ ಟ್ರಾನ್ಸ್ಪರೆನ್ಸಿ, ಒಳ ಹೊರಗೆ ಮಾತು ಮನಸ್ಸು ಮಾಡುವಂತಹ ಕೆಲಸ. 3ರಲ್ಲೂ ಒಂದೇ ರೀತಿ. ಮಾತಲ್ಲಿ ಏನೋ ಆಡೋದು, ಮನಸ್ಸಿನಲ್ಲಿ ಇನ್ನೇನೋ ಒಂಥರ, ಕೆಲಸ ಮಾಡೋದು ಇನ್ನೊಂದು, ಆ ತರ ಎಲ್ಲ. ಮಾತು ಮನಸ್ಸು ಕರ್ಮ 3ರಲ್ಲೂ ಕೂಡ ಏಕಪ್ರಕಾರವಾಗಿ ಇರುವಂಥದ್ದು. ಅದನ್ನೇನ್ ಕರೀತಾರೆ? ಆರ್ಜವ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾಧವಂ ಹ್ರೀರಚಾಪಲಂ. ಹೇಳ್ದ ಅಹಿಂಸಾ, ಬೇರೆಯವರಿಗೆ ಹಿಂಸೆ ಮಾಡದೇ ಇರ್ತಕ್ಕಂಥದ್ದು, ಅದು ಗೊತ್ತು. ಅಹಿಂಸಾ, ಸತ್ಯಂ, ಯಥಾರ್ಥವಾದ ಮಾತನ್ನೇ ಹೇಳುವಂಥದ್ದು. ಸುಳ್ಳು ಯಾವುದೂ ಇಲ್ಲ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಥಾರ್ಥವಾಗಿ ಮಾತಾಡುವಂಥದ್ದು. ಅಕ್ರೋಧ, ಕೋಪ. ಆ ಕೋಪದಿಂದ ಬೇರೆಯವರಿಗೆ ಪೀಡೆ ಉಂಟಾಗುತ್ತಾ ಅಂತ ನೋಡೋದು. ಹೌದಪ್ಪ, ಈ ಕೆಲಸ ಮಾಡೋದ್ರಿಂದ ಅವನಿಗೆ ಪೀಡೆ ಆಗತ್ತೆ, ಅವನಿಗೆ ತೊಂದರೆ ಆಗತ್ತೆ. ಬೇರೆಯವರಿಗೆ ತೊಂದರೆ ಮಾಡುವಂತಹ ಕೋಪ ಬಿಡೋದು. ತ್ಯಾಗ, ತ್ಯಾಗ ಬುದ್ಧಿ. ಶಾಂತಿ, ಶಾಂತೋದಾಂತಹ. ಶಾಂತಿ ಅಂತಂದ್ರೆ ಭಗವಂತನಲ್ಲೇ ಆಸಕ್ತಿ. ಇವನ್ ಬುದ್ಧಿ ಯಾರಲ್ಲಿದೆ ಅಂದ್ರೆ ಭಗವಂತನಲ್ಲೇ ಇವನ್ ಬುದ್ಧಿ ಇದೆ. ಅಪೈಶುನಂ, ಅಪೈಶುನಂ ಅನ್ನೋದಕ್ಕೆ ಪೈಶುನ ಅಂದ್ರೆ ಏನು? ಬೇರೆಯವರಿಗೆ ಬೇಜಾರಾಗುವಂತೆ ಮಾತಾಡುವಂತ. ಆಚಾರ್ಯ ಹೇಳ್ತಾರೆ, ಪೈಶುನಂ ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹ್ ಕಥನಂ. ಪೈಶುನ ಅಂದ್ರೆ ಅರ್ಥ ಏನು? ಕೃಷ್ಣ ಪೈಶುನವನ್ನ ಬಿಡಬೇಕು. ಪೈಶುನಾ ಭಾವ ಅಪೈಶುನಂ ಅಂತ. ಪೈಶುನ ಎಲ್ಲಿ ಇಲ್ಲವೋ ಅದನ್ನ ಅಪೈಶುನ ಅಂತ ಕರೀತಾರೆ. ಪೈಶುನ ಅಂದ್ರೆ ಏನು? ಚಾಡಿ ಹೇಳೋದು, ನಿಮ್ ಬಗ್ಗೆ ಬೇರೆಯವರ ಬಗ್ಗೆ ಚುಚ್ಚಿ ಕೊಡೋದು. ಅದರಿಂದ ನಿಮಗೆ ಸಂತೋಷ ಆಗ್ಬೇಕು, ನಿಮಗೆ ದುಃಖ ಆಗ್ಬೇಕು, ನಿಮಗೆ ಉಪದ್ರವಕ್ಕೆ ಕಾರಣವಾಗತಕ್ಕಂಥ ಮಾತುಗಳನ್ನ, ದೋಷಗಳನ್ನ ಹಿರಿಯರ ಮುಂದೆ ಮಾತಾಡುವಂಥದ್ದು. ಪರೋಪದ್ರವ ಹೇತೂನಾಂ ದೋಷಾಣಾಂ ಪೈಶುನಂ ವಚಃ. ರಾಜಾದೇಸ್ತು, ದೊಡ್ಡವರಿಗೆ, ರಾಜಾದಿಗಳಿಗೆ, ಹಿರಿಯರಿಗೆ ಶಿಕ್ಷೆಯನ್ನ ಕೊಡುವಂತಹ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಹ ವ್ಯಕ್ತಿಗಳ ಮುಂದೆ ಹೋಗಿ ಬೇರೆಯವರ ಬಗ್ಗೆ ಅವರಿಗೆ ತೊಂದರೆ ಆಗುವಂತೆ ಮಾತಾಡುವಂಥದ್ದು. ಚಾಡಿ ಹೇಳೋದು, ಚುಚ್ಚಿ ಕೊಡೋದು ಅಂತೆಲ್ಲ ಹೇಳ್ತಾರಲ್ಲ, ಅದು
ಪೈಶುನ ಅದಿರಬಾರ್ದು ಆ ಪೈಶುನ. ಅದಿದ್ದು ಏನ್ ಸಾಧನೆ ಏನ್ ಶಾಸ್ತ್ರಾಧ್ಯಯನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಪೈಶುನ ಬಿಡ್ಬೇಕು. ದಯಾ, ದಯೆ ಎಲ್ಲ ಪ್ರಾಣಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದಯೆ. ದಯಾ ಅಂದ್ರೆ ನಾನು ಮಾಡತಕ್ಕಂಥ ಕೆಲಸದಿಂದ ಬೇರೆಯವರಿಗೆ ಹಿತ ಆಗಬೇಕು ಎಂಬತಕ್ಕಂಥ ಬುದ್ಧಿ. ಅಥವಾ ದಯಾ ಅಂದ್ರೆ ಬೇರೆಯವರಿಗೆ ದುಃಖ ಬಂದಾಗ ಅಯ್ಯೋ ಅಂತ ಇವನ ಮನಸ್ಸಿಗೆ ದುಃಖವಾಗುವಂಥದ್ದು. ಆಮೇಲೆ ಭೂತೇಶು ದಯಾಭೂತೇಶು ಅಲೋಲುಪ್ತ್ವಂ. ಅಲೋಲುಪ್ತ್ವ ಆಚಾರ್ಯ ಹೇಳ್ತಾರೆ, ಮದಾದ್ಭೀತೇರ ದೃಷ್ಟಿ ದರ್ಪ ಉಚ್ಯತೆ. ಅಲ್ಲಿ ಮತ್ತೆ ದರ್ಪ ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿ ಗೀತೆಯಲ್ಲಿ ದರ್ಪ ಅನ್ನೋದು ಬಂದಿಲ್ಲ. ಇಲ್ಲಿ ದರ್ಪ ಅನ್ನೋದಕ್ಕೆ ಏನರ್ಥ ಅಂತ ಆಚಾರ್ಯ ಭಾಷ್ಯದಲ್ಲಿ ಕೊಡ್ತಾರೆ. ನಾಲ್ಕನೇ ಶ್ಲೋಕದಲ್ಲಿ ದಂಭೋ ದರ್ಪೋಭಿಮಾನಶ್ಚ ಅಂತ ಹೇಳಿ ಆಚಾರ್ಯರು ನಾಲ್ಕನೇ ಶ್ಲೋಕದಲ್ಲಿ ದರ್ಪ ಎನ್ನತಕ್ಕಂತಹ ಶಬ್ದವನ್ನ ಕೃಷ್ಣ ಉಪಯೋಗ ಮಾಡಿಬಿಟ್ಟಿದ್ದಾನೆ ಗೀತೆಯಲ್ಲಿ. ದರ್ಪದ ಶಬ್ದಾರ್ಥವನ್ನ ಇಲ್ಲೇ ಹೇಳಿಬಿಡ್ತಾರೆ. ಎರಡನೇ ಇಲ್ಲಿ ತಿಳ್ಕೊಳ್ಳೋಣ. ಪೈಶುನ ಅಂದ್ರೆ ಏನು? ಬೇರೆಯವರಿಗೆ ತೊಂದರೆಯಾಗುವಂತಹ ದುಷ್ಟವಾದ ಮಾತುಗಳನ್ನ, ಚಾಡಿ ಮಾತುಗಳನ್ನ ದೊಡ್ಡವರಿಗೆ ಹೇಳುವಂತ. ಮದಾತ್ ಭೀತೇ ಅದೃಷ್ಟಿ. ಇವನಿಗೆ ಮದ ಬಂದು ಬಿಟ್ಟಿದೆ, ತಲೆಗೆ ಬಂದಾಗ ಆಡ್ತಾ ಇದ್ದಾನೆ, ಆದ್ದರಿಂದ ಅವನಿಗೆ ಭಯವೇ ಇಲ್ಲ. ಯಾವುದರಿಂದ ಭಯ ಬರುತ್ತೋ ಅದನ್ನ ಭಯ ಇಲ್ಲ ಅಂತ ತಿಳ್ಕೊಳ್ಳೋದನ್ನ ದರ್ಪ ಅಂತ ಕರೀತಾರೆ. ಯಾವುದರಿಂದ ಆಕ್ಚುಯಲ್ ಆಗಿ ಭಯ ಇರುತ್ತೆ, ಆದ್ರೆ ಇವನಿಗೆ ವಿಚಿತ್ರವಾದ ಮದ ಬಂದುಬಿಟ್ಟಿದೆ ಇವನಿಗೆ. ಅದರಿಂದ ಯಾವುದರಿಂದ ಭಯ ಬರುತ್ತೋ ಅದರಿಂದ ಭಯ ಬರೋದಿಲ್ಲ ಅನ್ಕೊಂಡು ತಿರುಗಾಡ್ತಾನೆ. ವಿಚಿತ್ರವಾದ ಹುಂಬ ಧೈರ್ಯ, ಅದನ್ನ ದರ್ಪ ಅಂತ ಕರೀತಾ ಇದ್ದಾರೆ. ಮತ್ತೆ ಅಲೋಲುಪ್ತ್ವ, ಲೌಲ್ಯ ಅಂದ್ರೆ ರಾಗ. ರಾಗ ಅಂದ್ರೆ ವಿಷಯಗಳಲ್ಲಿ ಆಸಕ್ತಿ. ಅದಿಲ್ಲದೆ ಇರುವಂಥದ್ದು ಅಲೋಲುಪ್ತ್ವ. ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಅಲೋಲುಪ್ತ್ವ. ವಿಷಯಾಸಕ್ತಿ ರಹಿತ ಅಲೋಲುಪ. ಮಾರ್ದವಂ, ಮಾರ್ದವ ಕ್ರೂರತನವೇ ಇಲ್ಲ. ಇವರು ಕ್ರೂರಿಯೇ ಅಲ್ಲ, ಶಾಂತ ಸ್ವಭಾವ. ಹ್ರೀಹಿ, ನಾಚಿಕೆ. ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ಕೆಟ್ಟ ಕೆಲಸವನ್ನ ಮಾಡೋ ವಿಷಯದಲ್ಲಿ ತುಂಬಾ ನಾಚಿಕೆ ಇವನು. ಅಯ್ಯೋ ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀನಲ್ಲ, ಮಾಡ್ಬೇಕಲ್ಲ ಅಂತ ಹೇಳಿ ಇವನಿಗೆ ನಾಚಿಕೆ ಆಗುವಂತ. ನಾಚಿಕೆ ಯಾವಾಗ ಆಗೋದು? ಶಾಸ್ತ್ರ ವಿರುದ್ಧವಾದ ಕೆಲಸಗಳನ್ನ ಮಾಡುವ ವಿಷಯದಲ್ಲಿ ನಾಚಿಕೆ. ಅಚಾಪಲಂ, ಅಚಾಪಲ. ಚಾಪಲ ಅಂತಂದ್ರೆ ಚಂಚಲ, ಚಪಲ ಅಂದ್ರೆ ಚಂಚಲ ಅಂತ. ಅಸ್ಥಿರವಾದ ಮನಸ್ಥಿತಿ. ಅದಕ್ಕೆ ಆಚಾರ್ಯ ಬರೀತಾರೆ ಅಚಾಪಲಂ ಸ್ಥೈರ್ಯಂ. ಸ್ಥಿರವಾದ ಬುದ್ಧಿ, ಸ್ಥಿರವಾದ ಮನಸ್ಸು. ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡೋದರಲ್ಲಿ ಕನ್ವಿಕ್ಷನ್ ಅವನಿಗೆ. ನನ್ನ ಅಚಾಪಲ ಅಂತ ಕರೀತಾರೆ. ಚಪಲಶ್ಚಂಚಲೋ ಅಸ್ಥಿರ ಇತ್ಯಭಿಧಾನಂ. ಚಪಲ, ಚಂಚಲ, ಅಸ್ಥಿರ ಮೂರು ಒಂದೇ ಅರ್ಥ ಅಂತ ಅಭಿಧಾನ ಕೋಶವನ್ನ ಉದಾಹರಣೆ ಮಾಡಿ ಶ್ರೀಮದ್ ಆಚಾರ್ಯರು ಕೊಡ್ತಾರೆ. ಆದ್ದರಿಂದ ಚಪಲ ಅಂದ್ರೆ ಚಂಚಲ, ಅಚಾಪಲ್ಯ ಅಚಾಪಲ ಅಂದ್ರೆ ಚಂಚಲನಾಗದೆ ಸ್ಥಿರವಾಗಿರೋದು. ತೇಜ ಕ್ಷಮಾ ಧೃತಿ ಶೌಚ ಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜ ಒಳ್ಳೆ ಕಾಂತಿ. ಅವ್ರೇನ್ರಿ ಅವ್ರಿಲ್ಲ, ನಾವು ಲೆಕ್ಕಕ್ಕಿಲ್ಲ ಅಂತ ಹೇಳದೇ ಇರುವಷ್ಟು ಕಾಂತಿ, ತೇಜಸ್ಸು.
ಬೇರೆಯವರು ಇವನನ್ನ ಸೋಲಿಸ್ಲಿಕ್ಕಾಗೋದಿಲ್ಲ. ಕ್ಷಮಾ, ಕ್ಷಮೆ ಗೊತ್ತಿದೆ ನಮಗೆ. ಬೇರೆಯವರು ನಮಗೆ ದೂಷಣೆ ಮಾಡಿದ್ರು ಕೂಡ ಇಲ್ಲಿ ಬಿಡು ಪರವಾಗಿಲ್ಲ ಅಂತ ಅದನ್ನ ಕ್ಷಮಾ ಮಾಡತಕ್ಕಂಥ, ಸಿಟ್ಟು ಮಾಡಿಕೊಳ್ಳದೆ ಕ್ಷಮಿಸುವಂತ ಬುದ್ಧಿ. ಧೃತಿ, ಒಳ್ಳೆ ಧೈರ್ಯ. ಶೌಚಂ, ಬಾಹ್ಯ ಶುದ್ಧಿ, ಆಂತರ ಶುದ್ಧಿ. ಶೌಚ ಅಂದ್ರೆ ಮಡಿ ಅಂತ, ಶುದ್ಧಿ ಅಂತ. ಸ್ನಾನ ಇತ್ಯಾದಿಗಳಿಂದ ದೇಹ ಶುದ್ಧಿ, ಭಗವನ್ನಾಮ ಸ್ಮರಣ ಇತ್ಯಾದಿಗಳಿಂದ ಮನಸ್ಸಿನ ಶುದ್ಧಿ. ಅದ್ರೋಹ, ಯಾರಿಗೂ ದ್ರೋಹ ಮಾಡದೇ ಇರುವ, ಯಾರೊಬ್ಬರಿಗೂ ದ್ರೋಹ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನಾತಿಮಾನಿತ, ಅಹಂಕಾರವೇ ಇಲ್ಲ. ಇದೆಲ್ಲವೂ ಕೂಡ ಏನಾಗ್ಬಿಡತ್ತೆ, ದೇವಸ್ವಭಾವ, ದೇವತೆಗಳಿಗೆ ಯೋಗ್ಯವಾಗಿರತಕ್ಕಂತಹ ಸಾತ್ವಿಕವಾದ ಸ್ವಭಾವ ಯಾವನಿಗಿರ್ತದೆ, ಆ ಸತ್ವ ಸ್ವಭಾವದಿಂದ ಯುಕ್ತನಾಗಿರತಕ್ಕಂಥ ವ್ಯಕ್ತಿಗೆ ಎಲ್ಲ ಗುಣಗಳಿರ್ತದೆ. ಆದ್ದರಿಂದ ಈ ತಾತ್ಪರ್ಯ ಏನು, ಯಾರಿಗೆ ಮೋಕ್ಷವನ್ನ ಪಡಿಬೇಕು ಅಂತ ಆಸೆ ಇದೆಯೋ ಅಂಥ ಮೋಕ್ಷಾಪೇಕ್ಷೆಯಾಗಿರತಕ್ಕಂಥ ವ್ಯಕ್ತಿ ಎಲ್ಲ ಗುಣಗಳನ್ನ ಸಂಪಾದನೆ ಮಾಡಬೇಕು. ಎಷ್ಟು ಗುಣ ಆಯ್ತು? 26 ಗುಣ ಆಯ್ತು. ಅಭಯ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನ, ದಮ, ಯಜ್ಞ, ಸ್ವಾಧ್ಯಾಯ, ತಪ, ಆರ್ಜವ, ಅಹಿಂಸಾ, ಸತ್ಯ, ಅಕ್ರೋಧ, ತ್ಯಾಗ, ಔದಾರ್ಯ, ಶಾಂತಿ, ಅಪೈಶುನ, ಆದ್ಮೇಲೆ ಭೂತೇಶು ದಯಾ, ಅಲೋಲುಪ್ತ್ವ, ಮಾರ್ದವ, ಕ್ರೀ, ಅಚಾಪಲ, ಅದ ತೇಜ, ಕ್ಷಮ, ಧೃತಿ, ಶೌಚ, ಅದ್ರೋಹ, ನಾತಿಮಾನಿತ. ಈ 26 ಗುಣಗಳನ್ನ ದೈವೀ ಸಂಪತ್ತು ಅಂತ ಕರೀತಾರೆ. ಇದನ್ನ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಯಾರಿಗ ಆಸೆ ಇದೆಯೋ ಎಲ್ಲರೂ ಕೂಡ ಈ ಗುಣಗಳನ್ನ ಆದಷ್ಟು ನಮ್ಮಲ್ಲಿ ಬರುವಂತೆ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕದ್ದು. ಇನ್ನು ಮುಂದೆ ಆಸುರ ಸಂಪತ್ತು ಅಂದ್ರೆ ಏನು, ಆಸುರ ಸಂಪತ್ತನ್ನ ಹೊಂದಿರತಕ್ಕಂಥ ತಾಮಸರ ದೋಷಗಳು ಏನು, ನಮ್ಮಲ್ಲ ದೋಷಗಳಿದ್ರೆ ಅವಶ್ಯವಾಗಿ ಬಿಡಬೇಕಾದದ್ದು ಏನು ಹೇಳ್ತಾರೆ. ದಂಭೋ ದರ್ಪೋಭಿಮಾನಶ್ಚಕ್ರೋಸಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ದಂಭ, ಅರ್ಜುನ ನಾನು ಅಯೋಗ್ಯ ಅಂತ ಗೊತ್ತು, ನನ್ನ ಯೋಗ್ಯತೆ ಏನು ಅಂತ ಗೊತ್ತು, ಅದು ಗೊತ್ತಿದ್ರು ಕೂಡ ನಾನೇ ಶ್ರೇಷ್ಠ ಅಂತ ನಾಟಕ ಮಾಡುವಂಥದ್ದು. ನಾನು ಏನು, ನಮ್ಮ ಜಾಸ್ತಿ ಅದೇ ತಾನೆ ಡಂಬಾಚಾರಗಳು. ನಾನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಬಿಲ್ಡಪ್ ಅದು, ನಾನೇ ಅತ್ಯಂತ ಶ್ರೇಷ್ಠ ಉತ್ತಮ ಅಂತ ನಾಟಕ ಮಾಡುವಂತ ದರ್ಪ. ಏನ್ ಮಹಾಗರ್ವ ಅವನಿಗೆ. ದರ್ಪ ಅನ್ನೋದಕ್ಕೆ ಹಿಂದೆ ಅರ್ಥ ಕೊಟ್ಟಿದ್ದಾರಾಗ್ಲೇ. ಯಾವುದರಿಂದ ಭಯ ಬರ್ತದೋ ಅದನ್ನ ಹಾಗೇ ಸೈಡಿಗೆ ಮಾಡಿ, ಭಯ ಕಾರಣ ಇದ್ರೂ ಕೂಡ ಭಯ ಇಲ್ಲದೆ ಇರುವಂತ ಒಂಥರ ಮದ ಅವಸ್ಥೆ ದರ್ಪ. ಅಭಿಮಾನ, ನಾನೇ ಅತ್ಯಂತ ಶ್ರೇಷ್ಠ ಎಂಬತಕ್ಕ ಅಹಂಕಾರ. ಕ್ರೋಧ, ಗೊತ್ತು, ಸಿಟ್ಟು. ಪಾರುಷ್ಯ, ಬೇರೆಯವರಿಗೆ ದುಃಖ ಆಗುವಂತೆ, ಸಿಟ್ಟು ಬರುವಂತೆ ಮಾತಾಡುವಂಥದ್ದು. ಅಜ್ಞಾನಂ ಚಾಭಿತಾತಸ್ಯ, ಇದೆಲ್ಲವೂ ಕೂಡ ಅಜ್ಞಾನವನ್ನೇ ಇಟ್ಟುಕೊಂಡು ಬಂದಿರತಕ್ಕಂತಹ ತಾಮಸರಿಗೆ ಆಸುರೀ ಸಂಪತ್ತು. ಅಮೋಯೋಗ್ಯರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಅಸುರ ಸಂಬಂಧಿಯಾಗಿರತಕ್ಕಂಥ ಯೋಗ್ಯತೆಯನ್ನ ಇಟ್ಟುಕೊಂಡು ಬಂದಿರತಕ್ಕ ತಾಮಸರಿಗಿರತಕ್ಕಂಥ ಗುಣಗಳು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಅರ್ಜುನ, ದೈವಿ ಸಂಪತ್ತು, ಆಸುರಿ ಸಂಪತ್ತು. ಈ ಅಭಯಂ ಸತ್ವ ಸಂಶುದ್ಧಿ ಇತ್ಯಾದಿಯಾಗಿ ಹೇಳಿದಂತೆ ದೈವಿ ಸಂಪತ್ತು ಮೋಕ್ಷಕ್ಕಾಗಿ, ಆಸುರಿ ಸಂಪತ್ತು ನಿಬಂಧ. ನಿಬಂಧಾಯ ಅಂದ್ರೆ ಅಂಧಂತಮಸ್ಸಿ ಕಾರಣ. ಆಸುರಿ ಇಲ್ಲಿ ತನಕ ಹೇಳಿದ 26 ಗುಣಗಳು ಏನಿದೆ ದೈವಿ ಸಂಪತ್ತು ಅಂತ, ದೈವಿ ಸಂಪತ್ತಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಸಾಧನೆಯನ್ನು ಮಾಡಿದವರಿಗೆ ಮೋಕ್ಷ.
ಈ ಆಸುರಿ ಸಂಪತ್ತು, ದಂಭ, ದರ್ಪ, ಅಭಿಮಾನ ಮೊದಲಾಗಿರತಕ್ಕ ಆಸುರಿ ಸಂಪತ್ತು ನಿಬಂಧಾಯ ಅಂಧನ್ ತಮಸ್ಸಿಗಾಗಿ. ನಾನು ಯಾರು ಈ ಎರಡರಲ್ಲಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ. ಮಾ ಶುಚಃ, ಶೋಕ ಪಡಬೇಡ, ದುಃಖ ಪಡಬೇಡ. ನೀನು ಯಾರು? ದೈವಿ ಸಂಪತ್ತಿನಿಂದ ಕೂಡಿದವನು. ದೇವತೆಗಳಿಗೆ ಸಂಬಂಧಪಟ್ಟ ಗುಣಗಳಿಂದ, ಸಾತ್ವಿಕ ಗುಣಗಳಿಂದ ಯುಕ್ತನಾಗಿರ್ತಕ್ಕ ವ್ಯಕ್ತಿ ಅಪ್ಪ ಅರ್ಜುನ ನೀನು. ಆದ್ದರಿಂದ ಏನಪ್ಪಾ ನಿಬಂಧ ಅಂಧನ್ ತಮಸ್ಸು ಯೋಗ್ಯವಾದ ಗುಣಗಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಟೆನ್ಷನ್ ಮಾಡ್ಕೋಬೇಡ. ನನ್ನ ಯೋಗ್ಯತೆ ಇದ್ರಲ್ಲಿ ಯಾವುದು ಅಂತ ತಿನ್ಕೋಬೇಡ. ನೀನು ದೈವಿ ಸಂಪತ್ತಿನಿಂದ ಕೂಡಿದವನೇ. ಇಲ್ಲಿ ದೈವಿ ಸಂಪತ್ತು ಯಾರಿಗಿದೆ ಅವನು ಸಾತ್ವಿಕ ಅಂತ ಕರೆಯುವ. ಯಾವಾಗಲೂ ಸಚ್ಚಾಸ್ತ್ರಗಳ ಶ್ರವಣ ಮನನ, ಬೇರೆಯವರಿಗೆ ಹೇಳುವಂಥದ್ದು ಇತ್ಯಾದಿಗಳಿಂದ ತತ್ವಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೀತಾನೆ. ಆಸುರಿ ಸಂಪತ್ತಿನಿಂದ ಯುಕ್ತನಾಗಿರತಕ್ಕ ತಾಮಸ ಅಂತ ಯಾರಿದ್ದಾನೆ, ತತ್ವಜ್ಞಾನ ಅವನಿಗಿಲ್ಲ. ಪಾಠವಾಗ್ತಾ ಇದ್ರು ಕೂಡ ಕೇಳಬೇಕು ಅನ್ನೋ ಬುದ್ಧಿಯೂ ಬರೋದಿಲ್ಲ. ಅವನಿಗೆ ಎದುರುಗಡೆನೆ ಪಾಠ ಆಗ್ತಾ ಇರುತ್ತೆ, ಎದುರುಗಡೆ ಕೂತಿ ಶಾಸ್ತ್ರ ಹೇಳ್ತಾ ಇರ್ತಾರೆ, ಕೇಳಬೇಕು ಅನ್ನೋ ಬುದ್ಧಿ. ಕಿಂತು ವಿಪರೀತ ಜ್ಞಾನವೇ ಅವನಿಗೆ ಅಂಧನ್ ತಮಸ್ಸು. ಸ್ಪಷ್ಟ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವಾಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಲೋಕದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಭೂತ ಸೃಷ್ಟಿ. ಭೂತ ಅಂದ್ರೆ ಜೀವಿಗಳು. ಎರಡು ರೀತಿಯಾಗಿರ್ತಕ್ಕಂಥ ಸೃಷ್ಟಿ ಇದೆ. ಒಂದು ದೈವ, ಮತ್ತೊಂದು ಆಸುರ. ದೇವತೆಗಳಿಗೆ ಸಂಬಂಧಪಟ್ಟ ಸಾತ್ವಿಕ ಸೃಷ್ಟಿ, ಅಸುರರಿಗೆ ಸಂಬಂಧಪಟ್ಟ ತಾಮಸ ಸೃಷ್ಟಿ. ಎರಡೇ. ಇದರಲ್ಲಿ ದೇವ, ಅಸುರ, ರಾಕ್ಷಸ, ಪಿಶಾಚ ಬೇಕಾದ ಸೃಷ್ಟಿ ಇದೆ ಅಲ್ಲ. ಎರಡೇ ಅಂತ ಯಾಕೆ ಹೇಳಿದ ಕೃಷ್ಣ ಅಂತಂದ್ರೆ, ಅನೇಕ ಪ್ರಕಾರವಾಗಿರ್ತಕ್ಕ ಸೃಷ್ಟಿ ಇದ್ರೂ ಕೂಡ ಎರಡೇ ಕ್ವಾಲಿಟೀಸ್ ಅದರಲ್ಲಿ. ಒಂದು ಸುಖ ಉಣ್ಣೋದು, ಒಂದು ದುಃಖ ಉಣ್ಣೋದು. ದುಃಖ ಅನುಭವಿಸುವಂತಹ ಜೀವ ಸೃಷ್ಟಿಗಳು ಆಸುರ ಸೃಷ್ಟಿಗಳು, ಸುಖ ಅನುಭವಿಸುವಂತಹ ಜೀವ ಸೃಷ್ಟಿ ದೈವ ಸೃಷ್ಟಿ. ಆ ವಿಭಾಗ ಸುಖ ದುಃಖಗಳ ವಿಭಾಗ ಇಟ್ಟುಕೊಂಡು ಭಗವಂತ ದೈವಿ ಮತ್ತು ಆಸುರಿ ಅಂತ ಎರಡೇ ಪ್ರಕಾರವಾಗಿರತಕ್ಕಂತಹ ಸೃಷ್ಟಿ ಇರೋದು ಅಂತ ಹೇಳ್ತಾ ಇದ್ದ. ಅರ್ಜುನ, ದೈವೋ ವಿಸ್ತರಶಃ ಪ್ರೋಕ್ತಃ 12, 13, 9 ಈ ಎಲ್ಲ 9ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ ನಿನಗೆ. ಅಂದ್ರೆ ಹಿಂದಿನ ಅಧ್ಯಾಯಗಳಲ್ಲೆಲ್ಲ ದೈವೋ ವಿಸ್ತರಶಃ ಪ್ರೋಕ್ತಃ, ದೇವತೆಗಳ ಸ್ವಭಾವವನ್ನ ವಿಸ್ತಾರವಾಗಿ ನಾನು ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಆಸುರ ಸ್ವಭಾವದ ವಿಸ್ತಾರವನ್ನ ಮಾಡ್ತಾ ಇದ್ದೇನೆ. ಈಗ ನೀನು ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚನ್ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಸಂಪತ್ತಿನಿಂದ ಕೂಡಿದವರು ಹೇಗಿರ್ತಾರೆ? ಏನಿಲ್ಲ, ಪ್ರವೃತ್ತಿ ನಿವೃತ್ತಿ ಏನಿಲ್ಲ. ಅಂದ್ರೆ ಶಾಸ್ತ್ರಗಳಲ್ಲಿ ಯಾವ ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾರೋ ಅದನ್ನ ಮಾಡೋದಿಲ್ಲ. ಶಾಸ್ತ್ರ ಯಾವ ಕರ್ಮ ನಿಷೇಧ ಮಾಡಿದೆ ಅದನ್ನ ಬಿಡೋದಿಲ್ಲ, ಮಾಡ್ತಾರೆ. ನಿಷಿದ್ಧ ವಿಹಿತ ಕರ್ಮಗಳ ಜ್ಞಾನ ಇಲ್ಲ, ಅದನ್ನ ಮಾಡೋದಿಲ್ಲ, ಎಂಥದ್ದು ಇಲ್ಲ. ಅಂತಹ ತಾಮಸರಲ್ಲಿ ಶೌಚ ಇಲ್ಲ. ಅಂದ್ರೆ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಬಾಹ್ಯ ಶುದ್ಧಿ ಆಂತರಿಕ ಶುದ್ಧಿ ಇಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ ಆಚಾರವೂ ಇಲ್ಲ. ಸತ್ಯ ಯಥಾರ್ಥವಾಗಿರತಕ್ಕಂಥ ಮಾತು ಅವರಲ್ಲಿಲ್ಲ. ಮತ್ತಿನ್ನೇನ್ ಹೇಳ್ತಾರೆ? ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಯತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಅಹಿತಾಃ. ಆಸುರ ಸ್ವಭಾವದವರ ಪ್ರಧಾನವಾದ ಬುದ್ಧಿ ಏನು ಅಂದ್ರೆ ಜಗತ್ತು ಅಪ್ರತಿಷ್ಠಾ. ಜಗತಃ ಸತ್ಯಂ ಪ್ರತಿಷ್ಠಾ ಈಶ್ವರಶ್ಚ ವಿಷ್ಣು ತದ್ವೈಪರೀತ್ಯೇನಾಹು. ಸತ್ಯ ಅಂದ್ರೆ ಪ್ರತಿಷ್ಠಾ, ಈ ಜಗತ್ತಿಗೆ ಸಂಹಾರಕ, ಪ್ರೇರಕ, ಸೃಷ್ಟಿಕರ್ತ, ಜಗದ್ಧಾರಕ, ಜಗತ್ತನ್ನ ಧರಿಸಿರತಕ್ಕಂಥ ಭಗವಂತ. ಇಂತಹ ಜಗತ್ತಿಗೆ ಪ್ರತಿಷ್ಠೆಯನ್ನ, ಜಗದ್ಧಾರಕನಾಗಿರತಕ್ಕ ಭಗವಂತನನ್ನ ಇಲ್ಲ ಅಂತಂದ್ರು.
ಜಗತ್ತಿಗೆ ವಿಷ್ಣು ಸೃಷ್ಟಿಕರ್ತ ಅಲ್ಲ, ಅವನು ಸಂಹಾರಕ ಅಲ್ಲ, ಅವನು ನಿಯಾಮಕ ಅಲ್ಲ, ದೇವರು ಜಗತ್ತನ್ನ ಧರಿಸಿಲ್ಲ ಹಾಗೆ ಹೇಳುವಂಥದ್ದು. ತಸ್ಯೋಪನಿಷತ್, ಭಗವಂತನಿಗೆ ಸತ್ಯ ಅನ್ನೋದಕ್ಕೆ ಪ್ರಮಾಣವನ್ನ ಕೊಡ್ತಾರೆ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಂ ಇತಿ ಪ್ರಾಣ ವೈ ಸತ್ಯಂ ತೇಷಾಮೇವ ಸತ್ಯಮಿತಿ ಶ್ರುತಿ. ಅತ್ಯಂತ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ ಭಗವಂತನಿಗೆ ಸತ್ಯಸ್ಯ ಸತ್ಯ. ಸತ್ಯ ಅಂದ್ರೆ ಸತ್ಯಭೂತವಾದ ಯಥಾರ್ಥವಾದ ಜಗತ್ತಿಗೆ ಸತ್ಯತ್ವವನ್ನ ಕೊಡತಕ್ಕಂಥವನು, ಜಗತ್ತಿಗೆ ಸತ್ಯತ್ವವನ್ನ ಕೊಡತಕ್ಕಂಥವನು ಭಗವಂತ. ಆದ್ದರಿಂದ ದೇವರಿಗೆ ಉಪನಿಷತ್ ಅತ್ಯಂತ ರಹಸ್ಯವಾಗಿರತಕ್ಕಂತಹ ಒಂದು ನಾಮ ಸತ್ಯಸ್ಯ ಸತ್ಯ. ಜಗತ್ತು ಸತ್ಯ, ಜಗತ್ತು ಮಿಥ್ಯಾವಲ್ಲ. ಸತ್ಯಭೂತವಾಗಿರತಕ್ಕ ಜಗತ್ತಿಗೆ ಸತ್ಯತ್ವವನ್ನ ಕೊಟ್ಟವನು ಯಾರು? ದೇವರು. ಆದ್ದರಿಂದ ಅವನು ಸತ್ಯಸ್ಯ ಸತ್ಯ. ಹೇಗೆ ಅಂದ್ರೆ ಪ್ರಾಣಾವೈ ಸತ್ಯಂ, ಯಾವ ವಸ್ತುಗಳು ಕರ್ಮವನ್ನ ಮಾಡುತ್ತೆ, ಯಾವ ವಸ್ತುಗಳಿಗೆ ಕ್ರಿಯಾದಿಗಳಿದೆ, ಕ್ರಿಯಾದಿಗಳಿಂದ ಯುಕ್ತವಾಗಿರತಕ್ಕಂಥದ್ದು ಪ್ರಾಣಗಳು. ಅಮೂರ್ತಗಳು, ಕ್ರಿಯೆ ಇಲ್ಲದೆ ಇರತಕ್ಕಂಥ ಆಕಾಶಾದಿಗಳು. ಇಂತಹ ಜಗತ್ತು ಕ್ರಿಯೆ ಮತ್ತು ಕ್ರಿಯೆ ಮಾಡದೇ ಇರತಕ್ಕಂಥ, ಕರ್ಮ ಮಾಡೋದು ಕರ್ಮ ಮಾಡದೆ ಅಂದ್ರೆ ಕೆಲಸ ಮಾಡೋದು ಕೆಲಸ ಮಾಡದೇ ಇರತಕ್ಕಂತಹ ಜಗತ್ತು ಏನಿದೆ ಅದನ್ನ ಸತ್ಯ ಅಂತ ಕರೆಯುವುದು. ಆ ಜಗತ್ತಿಗೆ ಸತ್ಯತ್ವವನ್ನ ಕೊಡತಕ್ಕಂಥ ಭಗವಂತನಿಗೆ ಸತ್ಯಸ್ಯ ಸತ್ಯ ಅಂತ ಹೆಸರು. ಹೀಗಿದ್ಮೇಲೆ ಮುಖ್ಯ ಸತ್ಯ ಅಮುಖ್ಯ ಸತ್ಯ ಅಂತ ಎರಡಾಗಬೇಕು. ಸತ್ಯಸ್ಯ ಸತ್ಯ ಅಂತಂದ್ರೆ ಜಗತ್ತಿನ ಸತ್ಯದಂತೆ ಭಗವಂತ ಸತ್ಯ ಅಲ್ಲ. ಆದ್ದರಿಂದ ಮುಖ್ಯ ಸತ್ಯ, ಮುಖ್ಯ ಸತ್ಯತ್ವ ಭಗವಂತನಿಗೆ, ಜಗತ್ತಿಗೆ ಅಮುಖ್ಯ ಸತ್ಯತ್ವ. ಅಮುಖ್ಯ ಸತ್ಯತ್ವ ಅಂದ್ರೆ ವ್ಯಾವಹಾರಿಕ ಸತ್ಯತ್ವ. ನಮ್ಮ ಅದ್ವೈತಕ್ಕೆ ಬಂದು ನಿಂತ್ಕೊಂತ ಅವ್ರು ಹೇಳ್ತಾರೆ ನೋಡ್ರಿ, ಸತ್ಯಸ್ಯ ಸತ್ಯ ಅಂದ್ರೆ ಸತ್ಯಕ್ಕೂ ಸತ್ಯನಾದವನು ಅಂತ. ಆದ್ರೆ ಎರಡು ಸತ್ಯ ಒಂದೇ ರೀತಿ ಇಲ್ಲ. ಜಗತ್ತೂ ಸತ್ಯ, ದೇವರೂ ಸತ್ಯ ಅಂದ್ರೆ ಜಗತ್ತಿನ ಸತ್ಯತ್ವದಂತೆ ದೇವರ ಸತ್ಯತ್ವ ಅಲ್ಲ ಅಂತ ಅರ್ಥ ಮಾಡ್ತೀವಿ ನಾವು. ಆದ್ದರಿಂದ ಮುಖ್ಯ ಸತ್ಯತ್ವ ಯಾರಿಗೆ? ದೇವರಿಗೆ. ಅಮುಖ್ಯ ಸತ್ಯತ್ವ ಯಾರಿಗೆ? ಜಗತ್ತಿಗೆ. ಅಮುಖ್ಯ ಸತ್ಯತ್ವ ಅಂದ್ರೆ ವ್ಯಾವಹಾರಿಕ ಸತ್ಯತ್ವವೇ ಬಂತಲ್ಲ. ದ್ವೇ ವಾವ ಬ್ರಹ್ಮಣೋ ರೂಪೇ ಮೂರ್ತಂಚ ಮೂರ್ತಂಚ ಸ್ಥಿತಂ ಸಚ್ಚ ಯಚ್ಚ ತ್ಯಚ್ಚೇತಿ. ಹಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡೋಗಿಲ್ಲ. ವೇದ ಪ್ರಮಾಣ ಇದೆ ಸ್ವಾಮಿ. ದೇವರಿಗೆ ಎರಡು ರೂಪಗಳಿದೆ, ಮೂರ್ತ ಅಮೂರ್ತ ಅಂತ. ಎರಡು ಪ್ರತಿಮೆಗಳು ಅವನಿಗೆ. ದ್ವೇವ ಬ್ರಹ್ಮಣೋ ರೂಪೇ, ರೂಪ ಅಂದ್ರೆ ಪ್ರತಿಮಾ. ಎರಡು ರೀತಿಯಾಗಿರ್ತಕ್ಕಂಥ ಪ್ರತಿಮಾ ದೇವರಿಗಿರುವಂಥದ್ದು. ಮೂರ್ತ ಪ್ರತಿಮಾ, ಇನ್ನೊಂದು ಅಮೂರ್ತ ಪ್ರತಿಮಾ. ಮೂರ್ತ ಪ್ರತಿಮಾ ಅಂತಂದ್ರೆ ಕ್ರಿಯೆ ಮಾಡ್ತಕ್ಕಂಥದ್ದು, ಅದನ್ನ ಸ್ಥಿತ ಅಂತ ಕರೀತಾರೆ, ಸತ್ ಅಂತ ಕರೀತಾರೆ. ಯಾವುದು? ಕ್ರಿಯಾಯುಕ್ತವಾಗಿರತಕ್ಕ ಮೂರ್ತ ಪ್ರತಿಮಾವನ್ನ ಸ್ಥಿತ ಅಂತ ಕರೀತಾರೆ, ಸತ್ ಅಂತ ಕರೀತಾರೆ. ಅಮೂರ್ತ ಕ್ರಿಯಾರಹಿತವಾಗಿರ್ತಕ್ಕ ಅಮೂರ್ತ ಪ್ರತಿಮೆಯನ್ನ ಯತ್ ಅಂತ ಕರೀತಾರೆ, ತ್ಯತ್ ಅಂತ ಕರೀತಾರೆ. ಎಷ್ಟು ಅದ್ಭುತ ಇದೆ ನೋಡಿ. ಸತ್, ಯತ್, ತ್ಯತ್, ಸ್ಥಿತಂ. ಮೂರ್ತ ಪ್ರತಿಮಾ ಅಮೂರ್ತ ಪ್ರತಿಮಾ ಅಂತ ಭಗವಂತನಿಗೆ ಎರಡು. ಮೂರ್ತ ಅಂದ್ರೆ ಕ್ರಿಯಾಯುಕ್ತ, ಅಮೂರ್ತ ಅಂದ್ರೆ ಕ್ರಿಯಾರಹಿತ. ಇಂತಹ ಸತ್ಯನಾಮಕನಾದ ಭಗವಂತ ಜಗತ್ತಿಗೆ ಸತ್ಯತ್ವವನ್ನ ಕೊಡತಕ್ಕಂಥವನು. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಏಷ ಹ್ಯೇವ ತತ್ ಸಾಧಯತಿ ಯಾಮಯತಿ ಚ ಇತಿ ಪ್ರಾಚೀನಶಾಲ ಶ್ರುತಿ. ಪ್ರಾಚೀನಶಾಲ ಎಂಬತಕ್ಕಂತಹ ಶ್ರುತಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? ಭಗವಂತನಿಗೆ ಒಂದು ರಹಸ್ಯವಾದ ನಾಮ ಸತ್ಯಸ್ಯ ಸತ್ಯ ಅಂತ. ಯಾಕೆ? ಆ ಜಗತ್ತಿಗೆ ಎಲ್ಲವನ್ನ ಹೊಂದಿಸಿಕೊಡತಕ್ಕಂಥವನು ದೇವರೇ.
ಸೃಷ್ಟಿಯಾದಿಗಳನ್ನ ಕೊಡತಕ್ಕಂಥವನು ದೇವರೇ, ನಾಶಾದಿಗಳನ್ನ ಕೊಡತಕ್ಕಂಥವನು ದೇವರೇ. ಜಗತ್ತಿಗೆ ಸೃಷ್ಟಿಯಾದಿಗಳಿಗೆ ಕಾರಣನಾಗಿ, ಜಗತ್ತಿನ ಸಂಹಾರಾದಿಗಳಿಗೆ ಕಾರಣನಾಗಿ, ಸತ್ಯಭೂತವಾದ ಜಗತ್ತಿಗೆ ನೇತಾರನಾಗಿ ನಿಂತಿರತಕ್ಕ ಭಗವಂತ ಸತ್ಯಸ್ಯ ಸತ್ಯ ಅನ್ನೋದು ಅತ್ಯಂತ ಸ್ಪಷ್ಟ. ಇದಕ್ಕೆ ವಿರೋಧ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಸತ್ಯಂ, ಜಗತ್ತಿಗೆ ಭಗವಂತ ಧಾರಣ ಪೋಷಣ ಕರ್ತನಲ್ಲ. ಅಪ್ರತಿಷ್ಠಂ, ಜಗತ್ತಿಗೆ ಪ್ರತಿಷ್ಠಾ ಇಲ್ಲ, ಅಂದ್ರೆ ದೇವರು ಜಗತ್ತನ್ನ ಧಾರಣೆ ಮಾಡಿಲ್ಲ. ಆಮೇಲೆ ಅನೀಶ್ವರಂ, ಈ ಜಗತ್ತನ್ನ ನಿಯಮನ ಮಾಡತಕ್ಕಂಥ ಯಾವ ಸ್ವಾಮಿಯೂ ಇಲ್ಲ. ಆದ್ಮೇಲೆ ಜಗತ್ತು ಯಥಾರ್ಥವಲ್ಲ, ಜಗತ್ತು ಜ್ಞಾನಬಾಧ್ಯ, ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಜ್ಞಾನ ಬರ್ತಾ ಇದ್ದಾಗೆ ಜಗತ್ತು ಇಲ್ಲ ಅಂತ ಆಗ್ಬಿಡುತ್ತೆ. ಯಾವುದೋ ಒಂದು ಬಿಳಿ ಪದಾರ್ಥ ನೋಡಿದ, ಸೂರ್ಯನ ಕಿರಣ ಬಿತ್ತು, ಕಪ್ಪೆ ಚಿಪ್ಪು, ಅದು ಬರ್ತಾ ಇದ್ದ ಹಾಗೆ ಶುಕ್ತಿ ನೋಡಿದ, ರಜತ ಜ್ಞಾನ ಬಂದ್ಬಿಡ್ತ ಅವನಿಗೆ. ಬೆಳ್ಳಿ ಅಂತ ನೋಡ್ದ, ಹತ್ರ ಹೋಗಿ ನೋಡ್ತಾ ಇದ್ದ ಹಾಗೆ ಬೆಳ್ಳಿ ಅಲ್ಲಪ್ಪ, ಕಪ್ಪೆ ಚಿಪ್ಪು. ಜ್ಞಾನಬಾಧ್ಯತ್ವ ಜಗತ್ತಿಗೆ. ನಾನು ದೇವರು ಅಥವಾ ನಾನು ಬ್ರಹ್ಮ ಎನ್ನತಕ್ಕಂಥ ಜ್ಞಾನ ಬರ್ತಾ ಇದ್ದ ಹಾಗೆ ಜಗತ್ತು ಹೊರಟಾಗುತ್ತೆ. ಜ್ಞಾನಬಾಧ್ಯ ಜಗತ್ತು. ಅಪರಸ್ಪರ ಸಂಭೂತಂ, ಅಂದ್ರೆ ಅನ್ನಾದ್ ಭವಂತಿ ಭೂತಾನಿ ಅಂತ ಪರಸ್ಪರ ಸಂಭವಗಳನ್ನು ಹೇಳಿದ್ದಾರೆ ಜಗತ್ತಿಗೆ. ಅನ್ನದಿಂದ ಭೂತಗಳು ಅಲ್ವಾ, ಎಲ್ಲಕ್ಕೂ ಕಾರಣ ದೇವರು. ದೇವರು ಏನು ಇಂದ್ರನ ಮೂಲಕ ಮಳೆಯನ್ನ ಕೊಡ್ತಾನೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವಿಗಳು, ಜೀವಿಗಳ ಆಹಾರ, ಹಾಗೆ ಜಗತ್ತಿನ ಸರ್ಕಲ್ ಹೇಳಿದ್ದಾರಲ್ಲ. ಅಪರಸ್ಪರ ಯಾವ್ದಕ್ಕೂ ಕಾರಣ ಅಲ್ಲ. ಕಿಮನ್ಯತ್ ಕಾಮ ಹೈತುಕಂ, ಮತ್ತೇನ್ ಹಾಗಾದ್ರೆ ಜಗತ್ತು ಅಂತಂದ್ರೆ ಅದು ಸತ್ಯವೂ ಹೌದು, ಸುಳ್ಳೂ ಹೌದು. ಸತ್ಯಕ್ಕಿಂತ ವಿಲಕ್ಷಣ, ಸುಳ್ಳಿಗಿಂತ ವಿಲಕ್ಷಣ, ಸದಸದ್ವಿಲಕ್ಷಣ ರೂಪವಾಗಿ ನಿಂತಿರತಕ್ಕಂಥದ್ದು ಜಗತ್ತು. ಜಗತ್ತು ಹೇಗಿದೆ? ಸದಸದ್ವಿಲಕ್ಷಣವಾಗಿದೆ. ಈ ಜಗತ್ತು ಹೇಗೆ ಬಂದಿದೆ ಅಂತಂದ್ರೆ ಕಾಮಹೈತುಕಂ, ಅವಿದ್ಯೆಯಿಂದ ಬಂದಿರತಕ್ಕಂಥದ್ದು. ಎಂಥ ಅನ್ಯಾಯ ಮಾಡ್ತಾರೆ ನೋಡ್ರಿ ಶಾಸ್ತ್ರಕ್ಕೆ. ಅವಿದ್ಯೆಯಿಂದ ಬಂದಿರತಕ್ಕಂಥದ್ದು ಜಗತ್ತು, ಅವಿದ್ಯಾ ಕಲ್ಪಿತವಾದದ್ದು ಜಗತ್ತು. ಜ್ಞಾನ ಬರ್ತಾ ಇದ್ದ ಹಾಗೆ ಜಗನ್ಮಿಥ್ಯಾತ್ವ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏತಾಂ ದೃಷ್ಟಿಂ ಅವಷ್ಟಭ್ಯ, ಇಂತಹ ಮಿಥ್ಯಾಜ್ಞಾನ, ದೃಷ್ಟಿ ಅಂದ್ರೆ ಜ್ಞಾನ, ಇಂತಹ ಮಿಥ್ಯಾಜ್ಞಾನವನ್ನ ಅವಷ್ಟಭ್ಯ ಆಶ್ರಯ ಮಾಡಿಕೊಂಡಿರತಕ್ಕಂತಹ, ನಷ್ಟಾತ್ಮಾನ ಮನಸ್ಸನ್ನ ಹಾಳು ಮಾಡಿಕೊಂಡಿರತಕ್ಕಂತಹ, ಅಲ್ಪಬುದ್ಧಯ ವಿಷಯಗಳನ್ನ ಭೋಗಿಸೋದನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡಿರತಕ್ಕ ಅಲ್ಪಜ್ಞಾನಿ, ಉಗ್ರ ಕರ್ಮಾಣ ಹಿಂಸಾದಿ ರೂಪಗಳನ್ನ ಮಾಡತಕ್ಕಂತಹ, ಕೆಟ್ಟ ಕೆಲಸಗಳನ್ನೇ ಮಾಡತಕ್ಕ ತಾಮಸರು ಜಗತ್ತು ಹಾಳಾಗ್ಲಿ ಎಂಬತಕ್ಕಂತಹ ದೃಷ್ಟಿಯಲ್ಲಿ ಪ್ರಭವಂತಿ ಹುಟ್ಟಿ ಬರ್ತಾ ಇದ್ದಾರೆ ಕಲಿಯುಗಾದಿಗಳಲ್ಲಿ. ನೋಡಿ ಆಸುರ ಸ್ವಭಾವ ಹೇಗಿದೆ. ಇಂಥ ದುಷ್ಟರು ಏನ್ ಮಾಡ್ತಾರೆ? ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾ ಮೋಹಾದ್ ಗೃಹೀತಾ ಸಾದ್ಗ್ರಹಾನ್ ಪ್ರವರ್ತಂತೆ ಅಶುಚಿವ್ರತಾ. ದುಷ್ಪೂರಂ, ಏನು ಮಾಡಿದ್ರು ಕೂಡ ಅದನ್ನ ತೃಪ್ತಿಯೇ ಇಲ್ಲ, ತುಂಬಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೆಟ್ಟ ಕೆಟ್ಟ ವಿಷಯಗಳಲ್ಲಿ ದುಷ್ಟವಾದ ಇಚ್ಛೆಯನ್ನ ಇಟ್ಟುಕೊಂಡು ದಂಭ ಮಾನ ಮದ ಈ ಎಲ್ಲದರಿಂದ ಯುಕ್ತರಾಗಿರತಕ್ಕ ಅವರುಗಳು ಮೋಹಾತ್ ಮಿಥ್ಯಾಜ್ಞಾನದಿಂದ, ಶಾಸ್ತ್ರ ವಿರುದ್ಧವಾಗಿರತಕ್ಕಂಥ ಜ್ಞಾನದಿಂದ, ಅಸಾದ್ಗ್ರಹಾನ್ ದುಷ್ಟ ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ. ಮೋಕ್ಷ ವಿರೋಧಿಯಾದ, ಭಗವತ್ ಸ್ವರೂಪ ವಿರೋಧಿಯಾಗಿರತಕ್ಕ ಕೆಟ್ಟ ಕೆಟ್ಟ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅದರಿಂದ ಅವ್ರಿಗೆ ಏನಾಗತ್ತೆ? ವಿಪರೀತ ಜ್ಞಾನದಲ್ಲಿ ನಿಶ್ಚಯ, ನಾನು ಹೇಳಿದ್ದೆ ಸರಿ, ವಿಪರೀತ ಜ್ಞಾನದಲ್ಲಿ ನಿಶ್ಚಯ ಉಂಟಾಗ್ತದೆ ಅವರಿಗೆ. ಮತ್ತೆ ಅಸಾದ್ಗ್ರಹ, ಕೆಟ್ಟ ಕೆಟ್ಟ ಶಾಸ್ತ್ರ ವಿರುದ್ಧರಾಗಿರ್ತಕ್ಕ ದುರ್ದೈವಗಳನ್ನ ಪೂಜೆ ಮಾಡಿ ಯಥೇಷ್ಟವಾಗಿರ್ತಕ್ಕಂಥ ಸಂಪತ್ತನ್ನ ಪಡಿತೇವೆ, ಎಲ್ಲ ಶತ್ರುಗಳನ್ನ ಸಂಹಾರ ಮಾಡ್ತೇವೆ ಎಂಬತಕ್ಕಂಥ ದುರಾಗ್ರಹಯುಕ್ತರಾಗಿ, ಅಶುಚಿವ್ರತಾಹ, ಆಚಾರ ವಿಚಾರ ಏನು ಇಲ್ಲದೆ
ಮದ್ಯಮಾಂಸಾದಿಗಳ ಭಕ್ಷಣ ಪಾನ ಇತ್ಯಾದಿಗಳನ್ನ ಮಾಡ್ತಾ ದುರಾಚಾರಯುಕ್ತರಾಗಿ ಲೋಕ ಸಂಚಾರವನ್ನ ಮಾಡ್ತಾರೆ. ಚಿಂತಾಮಪರಿಮೇಯಾಂಚ ಪ್ರಳಯಾಂತಾಮುಪಶ್ರಿತಾಃ ಕಾಮೋಪಭೋಗ ಪರಮಾಃ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಮನ್ಯಾಯೇನಾರ್ಥ ಸಂಚಯಾನ್. ಪ್ರಳಯ ಅಂತ, ಪ್ರಳಯ ಅಂದ್ರೆ ಇಲ್ಲಿ ಅಲ್ಲ, ಪ್ರಳಯ ಅಲ್ಲ, ಪ್ರಳಯ ಅಂದ್ರೆ ಮರಣ ಅಂತ. ಮರಣದವರೆಗೂ ಸಾಯೋ ತನಕ ಮಕ್ಕಳು, ಸಂಪತ್ತು, ದ್ರವ್ಯ, ಐಶ್ವರ್ಯ ಇದೆಲ್ಲ ಸಂಪಾದನೆ ಮಾಡ್ತಾ ಸುಖವಾಗಿ ಇರ್ಬೇಕು. ಸತ್ತ ಮೇಲೂ ಹೀಗೆ ಇರ್ಬೇಕು. ದುಡ್ಡು, ಭೋಗ, ಐಶ್ವರ್ಯ 24 ಗಂಟೆ ಅದ್ರ ಮೇಲೆ ಚಿಂತೆ. ಅಪರಿಮೇಯಾಂ ಚಿಂತಾಮಾಶ್ರಿತ್ಯ. ನೋಡ್ರಿ, ನನಗೆ ಯಾಕೋ ಒಂಥರ ಇದೆಯಾ ಅಂದ್ರೆ ಏನ್ ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಭೋಗ ಹೇಗೆ, ಸುಖ ಅನುಭವಿಸೋದು ಹೇಗೆ ಅಲ್ವಾ? ಈಗೆಲ್ಲ ಹಾಗೆ ಜಾಸ್ತಿ ಇದೆ ತಾನೆ. ಓದೋದು ಯಾಕೆ? ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ. ದುಡ್ಡು ಸಂಪಾದನೆ ಮಾಡೋದು ಯಾಕೆ? ಭೋಗ ಮಾಡ್ಲಿಕ್ಕೆ. ಅಷ್ಟೇ. ಇದೆಲ್ಲ ಆಸುರಿ ಸಂಪತ್ತು, ಆಸುರ ಸ್ವಭಾವ ಇದೆಲ್ಲ. ಹೇಗೆ ಸುಖವಾಗಿರೋದು ಹೇಗೆ, ಸುಖವಾಗಿರೋದು ಹೇಗೆ, ಸುಖವಾಗಿರೋದು ಹೇಗೆ ಅನ್ನೋದರಲ್ಲೇ ಎಣಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಚಿಂತೆಯನ್ನ ಇಟ್ಟುಕೊಂಡವರಾಗಿ ಕಾಮೋಪಭೋಗ ಪರಮಾಹ. ಅವ್ರಿಗೇನು ಜೀವನದ ದೊಡ್ಡ ಗುರಿ ಏನು ಅಂದ್ರೆ ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಕಾರಲ್ಲಿ ಓಡಾಡಬೇಕು, ಒಳ್ಳೆ ಆಭರಣಗಳು ಮೈ ಮೇಲೆ ಇರ್ಬೇಕು, ನಾನು ನೋಡಿ ಹೊಗಳ್ತಾ ಇರ್ಬೇಕೆಲ್ಲ. ಕಾಮೋಪಭೋಗ ಪರಮಾಹ. ವಿಷಯವನ್ನ ಭೋಗಿಸೋದೇ ಪರಮ ಪುರುಷಾರ್ಥ ಅಂತ ಚಿಂತನೆ ಮಾಡ್ಕೊಂಡ್ಬಿಟ್ರು. ಫಲ ಏನು ಅಂದ್ರೆ ಐಹಿಕವಾದ ಸುಖವನ್ನ ಭೋಗಿಸೋದೇ ಫಲ, ಅದು ಬಿಟ್ಟು ಬೇರೆ ಫಲ ಇಲ್ಲ. ಏತಾವದಿತಿ ನಿಶ್ಚಿತ. ಅವ್ರ ನಿಶ್ಚಯ ಜ್ಞಾನ ಅದೇ. ಎಷ್ಟು ಜನ ಇಲ್ಲ, ಕಣ್ಣಿಗೆ ಕಾಣರಲ್ಲ ಅಂತವ್ರೆ. ಕಾಮೋಪಭೋಗ ಪರಮರೆ ಅದೇ ಇರೋವಂಥದ್ದು ಎಂಬ ಚಿಂತನೆಯನ್ನ ಮಾಡ್ತಾ 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 ಅದನ್ನ ಪಡಿಲಿಕ್ಕೆ ಆಶಾಪಾಶ ಶತೈರ್ಬದ್ಧ, 100 ಆಸೆಗಳೆಂಬ ಪಾಶಗಳಿಂದ ಬದ್ಧರಾಗಿ ಕಾಮಕ್ರೋಧ ಪರಾಯಣ, ಸಿಟ್ಟು, ಕಾಮ ಅದೆಲ್ಲ ಯುಕ್ತರಾಗಿ ಕಾಮಭೋಗಾರ್ಥಂ ಏನಾದ್ರೂ ಮಾಡಿ ಕಾಮವನ್ನ ಭೋಗಿಸಬೇಕು, ಏನಾದ್ರೂ ಮಾಡಿ ಭೋಗಿಸಬೇಕು. ಇಷ್ಟ ಬಂದದ್ದೆಲ್ಲವನ್ನ ನಾನು ಭೋಗಿಸಬೇಕು ಎಂಬತಕ್ಕಂತಹ ಚಿಂತನೆಯಿಂದ ಅನ್ಯಾಯವಾಗಿ ಶಾಸ್ತ್ರ ವಿರುದ್ಧವಾದ ಮಾರ್ಗದಿಂದ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಬಯಸ್ತಾರೆ. ಏನ್ ಚಿಂತೆ ಅವರಿಗೆ, ತಲೆ ಒಳಗೆ ಏನಿದೆ ಹೇಳ್ತಾನೆ ಕೃಷ್ಣ. ಇದ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಅಪ್ಪ, ಈ ದುಡ್ಡು ಈಗ ನಾನು ಸಂಪಾದನೆ ಮಾಡಿದ್ದೇನೆ, ಈ ದುಡ್ಡಿನಿಂದ ಇಂಥ ಇಷ್ಟಾರ್ಥ ನನಗೆ ಪೂರ್ತಿ ಆಗ್ತದೆ. ಈಗ ನೆಕ್ಸ್ಟ್ ಇದನ್ನ ಮಾಡ್ತೀನಿ, ಇದನ್ನ ಮಾಡೋದ್ರಿಂದ ಇಷ್ಟು ದುಡ್ಡು ನನಗೆ ಬರುತ್ತೆ. ಈಗ ನನ್ನ ಹತ್ರ ಇಷ್ಟಿದೆ, ಇನ್ನು ಈ ರೀತಿ ಕೆಲಸ ಮಾಡೋದ್ರಿಂದ ನನಗೆ ಇಷ್ಟು ದುಡ್ಡು ಬರುತ್ತದೆ, ಇನ್ನು ಮೇಲೆ ಇನ್ನೂ ಜಾಸ್ತಿ ಬರುತ್ತೆ ದುಡ್ಡು. ನನಗೆ ಇದು ಇದೆ, ಇದು ಲಬ್ಧವ, ಇದು ಬಂದಿತು, ಇದು ಬರುತ್ತೆ. ಬರುವ ದುಡ್ಡಿನಿಂದ, ಇರುವ ದುಡ್ಡಿನಿಂದ, ಲಬ್ಧವಾದ ದುಡ್ಡಿನಿಂದ ನನ್ನ ಮನೋರಥವನ್ನೆಲ್ಲ ನಾನು ಪೂರ್ಣ ಮಾಡಿಕೊಂಡು ಬಿಡ್ತೇನೆ. ಅಸೌ ಮಯಾ ಹತಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯೇ ಇತ್ಯಜ್ಞಾನ ವಿಮೋಹಿತಾಃ ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೆ ಅಶುಚೌ. ಅಸೌ ಮಯಾ ಹತಃ ಶತ್ರು. ಇವನೇನ್ ನನ್ನ ಶತ್ರು ಇದ್ದಾನೆ, ಈಗ ನಾನು ಅವನನ್ನು ಸಾಯಿಸಿಬಿಟ್ಟೆ. ನನ್ನ ಶತ್ರುಗಳು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲರನ್ನ ಮುಗಿಸಿ ಬಿಡ್ತೇನೆ. ಮುಗಿಸೋದು ಅಂದ್ರೆ ಸಾಯಿಸೋದು ಅಂತಲ್ಲ, ಅವರು ದುಃಖ ಪಡುವಂತೆ ಮಾಡೋದು ಅಂತ ಅಷ್ಟೇ. ಈ ಶತ್ರು ಇದ್ದ, ಅವನನ್ನ ಸಾಯಿಸಿಬಿಟ್ಟೆ,
ಇನ್ನೊಬ್ಬ ಶತ್ರು ಬರ್ತಾನೆ ನೆಕ್ಸ್ಟ್, ಅವನನ್ನ ಅಲ್ಲೇ ಮುಗಿಸಿ ಬಿಡ್ತೇನೆ. ಯಾಕೆ ಗೊತ್ತಾ, ನಾನು ಈಶ್ವರ. ಎಲ್ಲ ಶತ್ರುಗಳನ್ನು ಮುಗಿಸಿ ಬಿಟ್ಮೇಲೆ ನನ್ನ ಹತ್ರ ಯಾರು ಬರ್ಲಿಕ್ಕೆ ಬಹಳ ಹೆದರು ಕೊಡ್ತಾರೆ. ರೌಡಿ ಅಲ್ವಾ, ಅವನು ಮಾಫಿಯಾ ಡಾನ್ ಆಗ್ಬಿಡ್ತಾನ. ಇರೋರನ್ನ ಬರೋರನ್ನ ಎಲ್ಲ ಶತ್ರುಗಳನ್ನ ನಾನು ಸರ್ವನಾಶ ಮಾಡಿಬಿಟ್ಟಿದ್ದೇನೆ. ನಾನು ಈಶ್ವರ, ನಿಯಾಮಕ, ನಾನು ಭೋಗಿ, ಎಲ್ಲ ಭೋಗಗಳನ್ನ ಭೋಗಿಸ್ತಕ್ಕಂಥವ್ನು ನಾನೇ. ನಾನು ಸಿದ್ಧ, ಶತ್ರು ನಾಶ ಆಯಿತು, ಎಲ್ಲ ಭೋಗ ಬಂತು. ಸಿದ್ಧ ಅಂದ್ರೆ ಎಲ್ಲ ಕೆಲಸವನ್ನ ಮಾಡಿ ಕೃತಕೃತ್ಯ. ನಾನು ಬಲವಾನ್, ನಾನೇ ಹೆಚ್ಚು ಬಲಶಾಲಿ, ನನಗಿಂತ ಬಲ ಇನ್ಯಾರೂ ಇಲ್ಲ ಯಾರಿಗೂ. ಸುಖಿ, ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಸುಖ ನನಗೆ, ನಂದೇ, ನಾನೇ ದೊಡ್ಡ ಸುಖವಂತ. ಆಢ್ಯ, ದುಡ್ಡು ನನ್ನ ಹತ್ರನೇ ಇರೋದು. ಅಭಿಜನವ, ನನ್ನ ವಂಶ ಏನು ಅಂತ ಗೊತ್ತಾ ನಿಮ್ಗೆ? ದೊಡ್ಡ ವಂಶ ನಿಮ್ಗೆ. ಪುಣ್ಯೋಸ್ತಿ ಸದೃಶೋಮಯ. ನನ್ನಂತವನ್ ಯಾರಿದಾನಯ್ಯ ಲೋಕದಲ್ಲಿ? ಯಾರಿಲ್ಲ. ಯಕ್ಷಿಯೇ, ಹೋಮ ಮಾಡ್ತೇನೆ, ಯಜ್ಞಾಗಾದಿಗಳನ್ನ ಮಾಡ್ತೇನೆ. ಏನಕ್ಕೆ? ದೇವರ ಅನುಗ್ರಹಕ್ಕಾಗಲ್ಲ, ಬಿಲ್ಡಪ್ ಕೊಡ್ಲಿಕ್ಕೆ. ದುಡ್ಡಿದೆ, ಯಕ್ಷೆ. ದಾಸ್ಯಾಮಿ, ಅವ್ರಿಗೆ ಯಾರ್ಯಾರಿಗೆ ಏನೇನ್ ಬೇಕೋ ಅದೆಲ್ಲ ಕೊಡ್ತೇನೆ. ಮೋದಿಷ್ಯೇ ಅಲ್ವಾ, ಯಜ್ಞ ಯಾಗ ದಾನ ಎಲ್ಲ ಮಾಡಿದ್ಮೇಲೆ ತಾನಾಗಿ ಲೋಕದಲ್ಲಿ ಅವನಿಗೆ ಒಂದ್ ದೊಡ್ಡ ಕೀರ್ತಿ ಬಂದ್ಬಿಡುತ್ತೆ. ಆ ಕೀರ್ತಿಯಿಂದ ಮೋದಿಷ್ಯೇ, ತುಂಬಾ ಸಂತೋಷದಿಂದ ನಾನು ಇರ್ತೇನೆ. ಹೀಗಿತಿ ಅಜ್ಞಾನ ವಿಮೋಹಿತ. ಹೀಗೆ ಅಜ್ಞಾನ ಅವರಿಗೆ ಎಲ್ಲ ಸ್ವತಂತ್ರನಾಗಿ ಮಾಡತಕ್ಕಂಥವ್ನು ನಾನೇ ಎಂಬತಕ್ಕಂತ ದೊಡ್ಡ ಅಜ್ಞಾನ ಇದೆ. ಅದರಿಂದ ಏನು ಫಲ? ಅನೇಕ ಚಿತ್ತ ವಿಭ್ರಾಂತ, ಅನೇಕವಾದ ವಿಷಯಗಳಲ್ಲಿ ಚಿತ್ತ ವಿಭ್ರಾಂತಿಯನ್ನ ಪಡೆದಿದ್ದಾರೆ. ಮನಸ್ಸು 24 ಗಂಟೆ ಭ್ರಮೆಯಲ್ಲೇ, ಹಾಗಾಗತ್ತೆ, ಹೀಗೆ, ಹಾಗೆ ಹೀಗೆ ಅಂತ. ವಾಸ್ತವವಾದಿಗಳಲ್ವೇ ಅಲ್ಲ, ಭ್ರಮ. ಮೋಹಜಾಲ ಸಮಾವೃತ. ಮೋಹ ಜಾಲ ಅಂದ್ರೆ ಬಲೆ, ನೆಟ್. ಮೋಹ ಎಂಬತಕ್ಕಂಥ ನೆಟ್ಟಿನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಕಾಮಭೋಗೇಶು ಪ್ರಸಕ್ತ. 24 ಗಂಟೆ ಯಥೇಚ್ಛವಾದ ಭೋಗವನ್ನೇ ಅನುಭವಿಸುವುದರಲ್ಲಿ ಆಸಕ್ತರಾಗಿರತಕ್ಕಂಥ ವ್ಯಕ್ತಿಗಳು ಅಶುಚಿಯಾಗಿರತಕ್ಕ ನರಕದಲ್ಲಿ ಬಿದ್ದು ಬಿಡ್ತಾರೆ. ಅಲ್ರಿ, ಯಜ್ಞಯಾಗಾದಿಗಳನ್ನ ಮಾಡ್ತಾರೆ ಅಂತಂದ್ರಿ, ಯಜ್ಞಯಾಗಾದಿಗಳನ್ನ ಮಾಡತಕ್ಕಂತ ವ್ಯಕ್ತಿಗಳಿಗೆ ನರಕ ಬರೋದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಆತ್ಮ ಸಂಭಾವಿತ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿ ಪೂರ್ವಕಂ. ಇದು ಅದ್ಭುತ. ಇದು ಆತ್ಮ ಸಂಭಾವಿತ. ನಾನೇ 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 ಯಜ್ಞಯಾಗಾದಿಗಳನ್ನು ಮಾಡಿದ್ ನಾನೇ, ಅಲ್ಲ ನಾನು ನಾನು ನಾನು. ಸ್ತಬ್ಧಾಹ, ಅಹಂಕಾರ, ವಿನೀತ ಭಾವ ಇಲ್ಲ. ದುಡ್ಡಿದೆ ಮಾಡ್ತೀನಿ, ಏನು ಅಹಂಕಾರ. ಯಾಕೆ? ಧನಮಾನ ಮದಾನ್ವಿತ. ಸಂಪತ್ತು, ಗೌರವ, ಅಹಂಕಾರ ಇದೆಲ್ಲದರಿಂದ ಮದಭರಿತರಾಗಿದ್ದಾರೆ. ದಂಭೇನ, ದಂಭ ಅಂದ್ರೆ ಕಪಟ, ಮಿಥ್ಯಾಚಾರಿಗಳಾಗಿ ಲೋಕದಲ್ಲಿ ಪ್ರಸಿದ್ಧಿ ಬರ್ಲಿಕ್ಕಾಗಿ ಅವಿಧಿಪೂರ್ವಕಂ, ಶಾಸ್ತ್ರ ಹೇಳಿದ ಕ್ರಮದಲ್ಲಿ ಅಲ್ಲದೆ ಬೇರೆಯ ಮಾರ್ಗದಲ್ಲೆಲ್ಲ ದೇವರು ಪ್ರೀತಿಯಾಗ್ಲಿ, ದೇವರು ಜನ್ಮ ಕೊಟ್ಟಿದ್ದಾನೆ, ಸಂಪತ್ತನ್ನ ಕೊಟ್ಟಿದ್ದಾನೆ, ಆಡುವ ಬುದ್ಧಿಯನ್ನ ಕೊಟ್ಟಿದ್ದಾನೆ, ವಿನೀತ ಭಾವ ಇಲ್ಲದೆ ಲೋಕ ಪ್ರಸಿದ್ಧಿ ಬರಬೇಕು ಎಂಬುದಾಗಿ ಯಜಂತೆ ನಾಮ ಅಷ್ಟೇ. ಸುಮ್ಮನೆ ಲೋಕದಲ್ಲಿ ಯಜ್ಞ ಮಾಡಿದ್ರು ಒಂದು ಹೆಸರು ಬರುತ್ತಷ್ಟೇ, ಆದ್ರೆ ಆ ಯಜ್ಞಕ್ಕೆ ಬರತಕ್ಕಂತ ಫಲ ನರಕಾದಿಗಳೇ ತಾನೆ. ಆದ್ದರಿಂದ ಇದೆಲ್ಲಕ್ಕೂ ಕಾರಣ ಅವರ ಆಸೆಯನ್ನು ಪೂರೈಸಿಕೊಳ್ಳೋದು. ದುಷ್ಪೂರ ಇವ ಕಾಮಹ ಅಂತ ಹೇಳಿದ್ನಲ್ಲ ಕೃಷ್ಣ. ಪಾತಾಳ ಇವ ಪಾತಾಳವನ್ನ ಯಾರಿಗಾದ್ರೂ ತುಂಬಿಸ್ಲಿಕ್ಕೆ ಆಗ್ತದಾ? ಹಾಗೆ ಪಾತಾಳ ಲೋಕವನ್ನ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ನಮ್ಮ ಆಸೆಯನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನೂ ಏನ್ ಮಾಡ್ತಾರೆ ಗೊತ್ತಾ? ದೇವರ ದ್ವೇಷವನ್ನ ಮಾಡಿಬಿಡ್ತಾರೆ. ದೇವರ ದ್ವೇಷವನ್ನ ಮಾಡ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ
ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಃ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನಾಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಎಲ್ಲ ಕರ್ಮಗಳನ್ನ ಸರ್ವಕರ್ಮ ಪ್ರೇರಕ ಸರ್ವಾಂತರ್ಯಾಮಿ ಆಗಿರತಕ್ಕ ನನ್ನ ಪ್ರೀತಿಗಾಗಿ ಅವರು ಕರ್ಮಗಳನ್ನ ಮಾಡೋದಿಲ್ಲ ಅರ್ಜುನ. ಆತ್ಮಸಂಭಾವಿತರಾಗಿ ಸ್ತಬ್ಧರಾಗಿ ಧನಮಾನ ಮದಾನ್ವಿತರಾಗಿ ಅನ್ಯಾಯಗಳನ್ನ ಮಾಡ್ತಾ ಇರ್ತಾರೆ. ಅಹಂಕಾರ ಒತ್ತು ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ನೋಡಿ ಎಲ್ಲವೂ ಅವರಲ್ಲಿ ತುಂಬಿಬಿಟ್ಟಿದೆ. ಈ ಎಲ್ಲ ದುರ್ಗುಣಗಳಿಂದ ಕೂಡಿದವರಾಗಿ ಮಾಮಾತ್ಮ ಪರದೇಹೇಶು ತನ್ನಲ್ಲಿಯೂ ಇತರರಲ್ಲಿಯೂ ನಿಯಾಮಕನಾಗಿರತಕ್ಕಂತಹ ನನ್ನನ್ನ ಮಾಂ ಆತ್ಮಪರದೇಹೇಶು ನನ್ನಲ್ಲಿಯೂ ದೇವರಿದ್ದಾನೆ ಅಂತರ್ಯಾಮಿಯಾಗಿ, ಬೇರೆಯವರಲ್ಲಿಯೂ ದೇವರಿದ್ದಾನೆ ಅನ್ನೋದನ್ನ ತಿಳಿಯದೆ ಅಂತರ್ಯಾಮಿಯಾಗಿರತಕ್ಕ ನನ್ನನ್ನ ದ್ವೇಷ ಮಾಡ್ತಾ ನನ್ನಿಂದ ಕರ್ಮಗಳನ್ನ ಮಾಡಿಸ್ತಕ್ಕಂಥ ಒಂದು ದೇವರಲ್ಲ, ನಾನೇ ಸರ್ವೋತ್ತಮ, ನನಗೆ ನಿಯಾಮಕರು ಯಾರಿಲ್ಲ, ಇರುವಂತ ದೇವರನ್ನ ದ್ವೇಷ ಮಾಡ್ತಾ ಕರ್ಮಗಳನ್ನ ಮಾಡ್ತಾರೆ. ನನ್ನನ್ನ ಯಾರು ದ್ವೇಷ ಮಾಡ್ತಾರೆ? ತಾನಹಂ ದ್ವಿಷತಃ ಕ್ರೂರ, ನನ್ನನ್ನ ದ್ವೇಷ ಮಾಡತಕ್ಕಂತ ಕ್ರೂರರಾಗಿರತಕ್ಕ ಅಮಂಗಳ ಸ್ವರೂಪರಾಗಿರತಕ್ಕ ಮನುಷ್ಯಾಧಮರಾಗಿರತಕ್ಕಂತಹ ಆ ತಾಮಸ ಜೀವಿಗಳನ್ನ ಮತ್ತೆ 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 ಸಂಸಾರದಲ್ಲಿಯೇ ಬೀಳುವಂತೆ ಮಾಡಿ ದುಷ್ಟ ಕರ್ಮಗಳನ್ನ ಮಾಡತಕ್ಕ ಆಸುರ ಜಾತಿಯಲ್ಲೇ ಆಸುರ ಯೋನಿಯಲ್ಲೇ ಆ ದುಷ್ಟ ಸ್ವಭಾವ ಉಳ್ಳ ಶರೀರದಲ್ಲಿಯೇ ಬರುವಂತೆ ಮಾಡ್ತಾ ಮತ್ತೆ 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 ಬಿಸಾಕ್ತಾ ಇರ್ತೇನೆ. ಜನ್ಮ ಜನ್ಮ ಜನ್ಮಗಳಲ್ಲಿ ಮೂಢರಾಗಿರ್ತಕ್ಕಂತಹ ತಾಮಸ ಸ್ವಭಾವಯುಕ್ತರಾಗಿರತಕ್ಕಂತಹ ದುಷ್ಟ ಕೆಲಸಗಳನ್ನೇ ಮಾಡುವುದರಲ್ಲಿ ಆಸಕ್ತರಾಗಿರತಕ್ಕ ಅವರುಗಳು ಪ್ರತಿಯೊಂದು ಜನ್ಮದಲ್ಲಿಯೂ ಎಲ್ಲ ಜನ್ಮಗಳಲ್ಲಿಯೂ ಪ್ರತಿಯೊಂದು ಜನ್ಮಗಳಲ್ಲಿಯೂ ಕೂಡ ಕೆಟ್ಟ ಶರೀರವನ್ನೇ ಪಡೆದವರಾಗಿ ದುಷ್ಕರ್ಮಗಳನ್ನ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕ ಯಾವ ಶರೀರವನ್ನೇ ಹೊಂದಿದವರಾಗಿ ಮಾಮಪ್ರಾಪ್ಯೈವ ನನ್ನನ್ನ ಪಡೆಯದೆ ನನ್ನನ್ನ ಪಡೆಯಲಿಕ್ಕೆ ಯೋಗ್ಯವಾಗಿರತಕ್ಕ ತತ್ವಜ್ಞಾನದಿಂದ ವಂಚಿತರಾಗಿ ಅಧಮಾಂಗತಿಂ ನಿತ್ಯ ನರಕ ರೂಪವಾಗಿರತಕ್ಕ ಅಂಧಂತಮಸ್ಸನ್ನ ಪಡಿತಾರೆ. ಆದ್ದರಿಂದ ಪುರುಷಾರ್ಥ ವಿರೋಧಿಯಾಗಿರತಕ್ಕಂಥದ್ದು ಆಸುರ ಸ್ವಭಾವ, ಆಸುರಿ ಸಂಪತ್ತು. ಅರ್ಜುನ ಅದನ್ನ ಬಿಡಬೇಕು. ಆದ್ದರಿಂದ ಆಸುರಿ ಸಂಪತ್ತಿನಲ್ಲೇ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ಯಾವುದು? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ನರಕದ ಬಾಗಿಲುಗಳು ಮೂರು. ಆತ್ಮನಾಶವನ್ನ ಮಾಡತಕ್ಕಂತಹ ನಾಶನಮಾತ್ಮನಃ, ಜೀವರಿಗೆ ಅನರ್ಥವನ್ನ ತಂದು ಕೊಡತಕ್ಕಂತಹ ನರಕದ ಬಾಗಿಲು ಮೂರಿದೆ. ಕಾಮ, ಕ್ರೋಧ, ಲೋಭ. ಎಂತ ದೊಡ್ಡ ಉಪದೇಶ ನೋಡಿ ಭಗವಂತ. ಕಾಮ ಆಸೆ, ಕ್ರೋಧ ಅದು ಬರದೇ ಇದ್ದಾಗ ಸಿಟ್ಟು, ಲೋಭ ಬಂದಾಗ ಖರ್ಚು ಮಾಡ್ಲಿಕ್ಕೆ ಲೋಭ, ಎಲ್ಲವೂ ನನಗೆ ಬೇಕು ಅನ್ನುವ ಲೋಭ. ಈ ಮೂರು ಏನಿದೆ ಅನರ್ಥಕ್ಕೆ ಕಾರಣವಾಗಿರತಕ್ಕ ನರಕದ ಮೂರು ಬಾಗಿಲುಗಳು. ಮುಖ್ಯ ಸಾಧನ, ನರಕದ ಮುಖ್ಯ ಸಾಧನ ಇದು. ಆದ್ದರಿಂದ ಈ ಮೂರು ಗುಣಗಳನ್ನ ಸರ್ವಾತ್ಮನ ಬಿಡಲೇಬೇಕು. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯಸ್ತತೋ ಯಾತಿ ಪರಾಂಗತಿಂ. ಆದ್ದರಿಂದ ಅರ್ಜುನ, ಏತೈರ್ವಿಮುಕ್ತಃ, ಈ ತಮಸ್ಸಿಗೆ ಕಾರಣವಾಗಿರತಕ್ಕಂತಹ
ಆತ್ಮದ ನಾಶಕ್ಕೆ, ಆತ್ಮನಾಶ ಅಂದ್ರೆ ಅನರ್ಥಕ್ಕೆ, ನರಕಾದ್ಯನರ್ಥಕ್ಕೆ ಕಾರಣವಾಗಿರತಕ್ಕಂತಹ ಕಾಮ, ಕ್ರೋಧ, ಲೋಭ, ಈ ಮೂರಿಂದ ಬಿಡಲ್ಪಟ್ಟ, ಈ ಮೂರನ್ನ ನಾವು ಬಿಟ್ಟು ಬಿಟ್ರೆ, ಈ ಮೂರು ದುರ್ಗುಣಗಳು ಯಾವ ಮನುಷ್ಯನಿಗಿಲ್ಲ, ಅವನು ಪುರುಷಾರ್ಥಕ್ಕೆ ಸಾಧನವಾಗಿರತಕ್ಕ ಶಾಸ್ತ್ರೀಯವಾದ, ಶಾಸ್ತ್ರ ಆದೇಶ ಮಾಡಿದ ಸತ್ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಆ ಸತ್ಕರ್ಮಗಳ ಮೂಲಕ ಶ್ರೇಷ್ಠವಾದ ಜ್ಞಾನ ಬರುತ್ತೆ. ಆ ಶ್ರೇಷ್ಠವಾದ ಜ್ಞಾನದಿಂದ ಉತ್ತಮವಾಗಿರತಕ್ಕ ಗತಿ, ಪರಾಂಗತಿ, ಮೋಕ್ಷ ರೂಪವಾದ ಗತಿಯನ್ನು ಪಡೆಯುತ್ತೆ. ಆಚಾರ್ಯರ ಭಾಷ್ಯದಲ್ಲಿ ಒಂದು ಹೇಳ್ತಾ ಇರ್ತೀನಿ, ಮಾಮಾತ್ಮ ಪರದೇಹೇಶು, ನಾನು ಹೇಳಲಿಲ್ಲ ಅದನ್ನ. ಮಾಮಾತ್ಮ ಪರದೇಹೇಶು ಅಂದ್ರೆ ಭಗವಂತ ಯಾರಿಗೂ ಪ್ರೇರಕನಲ್ಲ, ನನಗ ಮಾತ್ರ ಅಲ್ಲ, ದೇವರು ಬೇರೆ ಯಾರಿಗೂ ಪ್ರೇರಕನಲ್ಲ. ಒಂದು ವೇಳೆ ನೋಡಿ, ಯಾಸ್ಕಶ್ರುತಿಯಲ್ಲಿ ಒಂದು ಮಾತಿದೆ ಸಾಮವೇದದಲ್ಲಿ, ಈಶ್ವರೋ ಯದಿ ಸರ್ವಸ್ಯ ಕಾರಕಃ ಕಾರಯಿತಮಾಂ ಅದ್ಯೇತಿ ವಾದಿನಂ ಬ್ರೂಯಾತ್ ಸದಾಧೋ ಯಾಸ್ಯತೀತಿತು. ಏನ್ರಿ ಎಲ್ಲ ದೇವರೇ ಪ್ರೇರಕ ಅಂತ ಹೇಳ್ತೀರಾ? ದೇವರು ಎಲ್ಲವನ್ನು ಪ್ರೇರಣೆ ಮಾಡೋದಾದ್ರೆ ನನ್ನಿಂದ ಈ ಕಾರ್ಯ ಮಾಡಿಸ್ಬಿಡ್ಲಿ, ಈಗ ಕಾರಯಿತಮಾಂ ಅದ್ಯ ಇತಿ ವಾದಿನಂ ಬ್ರೂಯಾತ್. ಹೌದಾ? ಎಲ್ಲವನ್ನು ದೇವರೇ ಮಾಡಿಸೋಣ, ಹಾಗಾದ್ರೆ ನನ್ನಿಂದ ನಿಮ್ಮ ದೇವರು ಈ ಕೆಲಸವನ್ನ ಮಾಡಿಸ್ಬಿಡ್ಲಿ ನೋಡೋಣ ಅಂತ ಯಾರು ಮಾತಾಡ್ತಾನೋ, ಹಾಗೆ ದೇವರನ್ನ ದ್ವೇಷ ಮಾಡತಕ್ಕ, ದೇವರ ಎಕ್ಸಿಸ್ಟೆನ್ಸ್ ಅನ್ನೇ ಅಲ್ಲೆಗಳೆಯತಕ್ಕಂತಹ ವ್ಯಕ್ತಿಗೆ ಅನ್ನೊಂದು ತಮಸ್ಸಿಗೆ ಹೋಗ್ತೇನೆ ನೀನು ಅಂತ ಹೇಳ್ಬೇಕಂತೆ ನಾವು. ಆದ್ದರಿಂದ ಇಂಥ ದುರ್ಬುದ್ಧಿಗೆ ಕಾರಣವಾಗತಕ್ಕ ಆಸುರಿ ಸಂಪತ್ತನ್ನ ಸರ್ವಾತ್ಮನ ತ್ಯಾಗ ಮಾಡಬೇಕು, ಸರ್ವಾತ್ಮನ ಬಿಡಲೇಬೇಕು. ತತ್ರಾಪಿ ಅದರಲ್ಲಿ ಅತ್ಯಂತ ಪ್ರಧಾನವಾದ ನರಕ ಸಾಧನಗಳು ಕಾಮ, ಕ್ರೋಧ, ಲೋಭ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖನ್ನ ಪರಾಂಗತಿಂ ಅಥವಾ ನ ಪರಮಾಂಗತಿಂ. ಸುಖ ಬರಬೇಕು ಅಂತಂದ್ರೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಮಾಡಬೇಕು. ಶಾಸ್ತ್ರ ವಿಧಿ ಮುತ್ಸೃಜ್ಯ, ಯಾವನು ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ, ಶಾಸ್ತ್ರಗಳಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿರ್ತಾರೋ ಅದನ್ನ ಬಿಟ್ಟು ಕಾಮಕಾರತಃ, ನನಗ್ ಹೀಗ್ ಗೊತ್ತು, ಅನುಕೂಲ ಶಾಸ್ತ್ರ ಅಂತ ನಮ್ಮಲ್ಲಿದೆ ನೋಡಿ, ಅದೇ ಕಾಮಕಾರ. ಅದ್ರಲ್ಲಿ ಹೇಳ್ದಾಗ ಯಾರ್ ಕೈ ಮಾಡಕ್ ಆಗತ್ರಿ? ಶಾಸ್ತ್ರ ಅಂತ ಕೂತ್ರೆ ಇವತ್ತಿನ ಕಾಲದಲ್ಲಿ ಮಾಡಕ್ ಆಗತ್ತ? ಎಂತದೂ ಇಲ್ಲ. ಸ್ಪಷ್ಟವಾದ ಮಾತು, ನೇರವಾದ ನುಡಿ, ದಿಟ್ಟವಾದ ಮಾತು ಕೃಷ್ಣನ. ಶಾಸ್ತ್ರದಲ್ಲಿ ಹೇಳಿದ ವಿಧಿಗಳನ್ನ ಬಿಟ್ಟು ನಿನ್ನ ಇಷ್ಟ ಬಂದ ಹಾಗೆ ಕರ್ಮಗಳನ್ನ ಮಾಡಿಕೊಂಡು ಯಾವನಿರ್ತಾನೋ ನಸ ಸಿದ್ಧಿ ಮವಾಪ್ನೋತಿ, ಅವನಿಗೆ ಸಿದ್ಧಿ ಇಲ್ಲ, ಪುರುಷಾರ್ಥಗಳನ್ನ ಪಡೆಯತಕ್ಕಂಥ ತತ್ವಜ್ಞಾನ ಬರೋದಿಲ್ಲ. ನ ಸುಖಂ, ಹಾಳಾಗೋಗ್ಲಿ, ಇನ್ನ ಲೌಕಿಕವಾದ ಸುಖವೂ ಇಲ್ಲ. ನ ಪರಮಾಂಗತಿ, ಅಲ್ಲಿ ಮೋಕ್ಷವೂ ಇಲ್ಲ. ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನ ಮಾಡದೆ ಇಷ್ಟ ಬಂದ ಹಾಗೆ ಯಾವನು ಅವನ ಕೆಲಸಗಳನ್ನ ಮಾಡ್ತಾ ಇದ್ದಾನೋ ಅವನಿಗೆ ಜ್ಞಾನವೂ ಇಲ್ಲ, ಲೌಕಿಕವಾದ ಸುಖವೂ ಇಲ್ಲ, ಪಾರತ್ರಿಕವಾದ ಉತ್ತಮ ಗತಿ ರೂಪವಾದ ಮೋಕ್ಷವೂ ಇಲ್ಲ. ಯಾಕಾಗೋದಿಲ್ಲ? ಶಾಸ್ತ್ರಗಳಲ್ಲಿ ಹೇಳಿದ್ದನ್ನ ಮಾಡದೆ ಇಷ್ಟ ಬಂದ ಹಾಗೆ ಮಾಡಿಬಿಟ್ರೆ ಯಾಕೆ ಮೋಕ್ಷಾದಿಗಳು, ಸುಖ ಯಾಕೆ ಬರೋದಿಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಯಾಕೆ ಶಾಸ್ತ್ರ ಹೇಳಿದಾಗ ಯಾಕೆ ಮಾಡಬೇಕು ಅಂತಂದ್ರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ, ಈ ಕೆಲಸ ಯಾಕೆ ಮಾಡಬೇಕು, ಈ ಕೆಲಸವನ್ನೇ ಯಾಕೆ ಮಾಡಬೇಕು, ಇದನ್ನ ನಾವು ಯಾಕೆ ಮಾಡಬಾರದು, ಒಂದು ವಿಧಿಯ ವಿಷಯದಲ್ಲಿ, ಒಂದು ನಿಷೇಧದ ವಿಷಯದಲ್ಲಿ ಇದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬಾರದು. ಕಾರ್ಯಗಳು ಧರ್ಮ ಸಾಧನವಾದ ಕಾರ್ಯವನ್ನ ಮಾಡಬೇಕು, ಅಧರ್ಮ ಸಾಧನವನ್ನಾದ ಕಾರ್ಯಗಳನ್ನ, ಕರ್ಮಗಳನ್ನ ಮಾಡಬಾರದು ಎನ್ನುವಂತಹ ವ್ಯವಸ್ಥೆಯಲ್ಲಿ ನಿನಗೆ, ನಮಗೆ ಹೇಳ್ತಿರೋದು ಕೃಷ್ಣ, ನಿನಗೆ ಅರ್ಜುನನ ಇಟ್ಟುಕೊಂಡು ಶಾಸ್ತ್ರಂ ಪ್ರಮಾಣಂ, ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರಗಳು ಅಂದ್ರೆ ಯಾವುದು? ವೇದಗಳು, ತದನುಕೂಲವಾಗಿರತಕ್ಕ ಸ್ಮೃತಿಗಳು, ಶ್ರುತಿ ಸ್ಮೃತಿಗಳಿಗೆ ಅನುಕೂಲವಾಗಿರತಕ್ಕ ಹಿರಿಯರ ಜ್ಞಾನಿಗಳ ಮಾತುಗಳು.
ಇದೆಲ್ಲವೂ ಕೂಡ ಪ್ರಮಾಣ, ಶಾಸ್ತ್ರ. ಆ ಶಾಸ್ತ್ರೋಕ್ತವಾಗಿರತಕ್ಕಂಥ ಕರ್ಮಗಳನ್ನ ಮಾಡಬೇಕು. ಆದ್ದರಿಂದ ಶಾಸ್ತ್ರ ವಿಧಾನೋಕ್ತಂ ಜ್ಞಾತ್ವ, ಆದ್ದರಿಂದ ನಾನು ಮಾಡ್ತಾ ಇರ್ತಕ್ಕಂಥ ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಕರ್ಮ ಶಾಸ್ತ್ರೋಕ್ತವಾಗಿದೆಯಾ ಇಲ್ವಾ? ಶಾಸ್ತ್ರೋಕ್ತವಾಗಿ ಇಲ್ದೆ ಮಾಡಿಬಿಟ್ಟೆ ಅಂತಂದ್ರೆ ತಾಮಸ ಸ್ವಭಾವದಲ್ಲಿ ಬಂದು ಬಿಡುತ್ತೆ. ಯಾಕೆ? ದುಡ್ಡಿದೆ ಖರ್ಚು ಮಾಡಿದೆ ಅಂತ ಹಾಗಾಗ್ಬಾರ್ದಲ್ಲ. ಮಾಡಿದ ಕರ್ಮ ಸಾಧನೆಗೆ ಅನುಕೂಲವಾಗಬೇಕಲ್ಲ, ತತ್ವಜ್ಞಾನ ಬರ್ಬೇಕಲ್ಲ ಅಲ್ವಾ? ಇದೆಲ್ಲ ಕೊನೆಯದಲ್ಲಿ ತತ್ವಜ್ಞಾನದಲ್ಲಿ ಪರ್ಯವಸನ ಆಗುತ್ತಾನೆ. ಇದು ಜ್ಞಾನ ಬರ್ಬೇಕು ನಮಗೆ. ಆದ್ದರಿಂದ ಶಾಸ್ತ್ರ ವಿಧಾನೋಕ್ತಂ ಜ್ಞಾತ್ವ, ನಾನೀಗ ಮಾಡ್ತಾ ಇರ್ತಕ್ಕಂಥ ಕರ್ಮ ಶಾಸ್ತ್ರದಲ್ಲಿ ಹೇಳಿದ್ಯಾ, ಶಾಸ್ತ್ರ ಏನ್ ಹೇಳುತ್ತೆ ಈ ವಿಷಯದಲ್ಲಿ ಎನ್ನೋದನ್ನ ತಿಳಿದು ಕರ್ಮ ಕರ್ತುಂ ಇಹ ಅರ್ಹಸಿ, ಈ ಲೋಕದಲ್ಲಿ ಇಂಥ ಶಾಸ್ತ್ರೋಕ್ತವಾದ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಅರ್ಹತೆ, ಯೋಗ್ಯತೆ ಸಂಪಾದನೆ ಆಗ್ತದಪ್ಪ. ಆದ್ದರಿಂದ ಒಂದು ಕರ್ಮಗಳನ್ನ ಮಾಡತಕ್ಕಂಥ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡತಕ್ಕಂಥವರು ದೈವಿ ಸಂಪತ್ತುಳ್ಳವರು. ಶಾಸ್ತ್ರವನ್ನು ದ್ವೇಷ ಮಾಡ್ತಾ ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡತಕ್ಕಂಥವ್ರು ಆಸುರಿ ಸಂಪತ್ತಿನವರು. ಆದ್ದರಿಂದ ದೈವಿ ಸಂಪತ್ತಿನವರಿಗೆ ಮೋಕ್ಷ, ಆಸುರಿ ಸಂಪತ್ತಿನಿಂದ ಯುಕ್ತರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ತಮಸ್ಸು ಅಂತನ್ನೋದರಲ್ಲಿ ಸಂಶಯವೇ ಇಲ್ಲ. ಸಂಶಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಅದ್ಭುತವಾದ ಆಚಾರ್ಯರ ಭಾಷ್ಯ ಬಹಳ ಕಡಿಮೆ ಇದಕ್ಕೆ. ಎಷ್ಟು ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ ಹೇಳ್ತಾ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿಗೆ ಇದು ಶ್ರೀಮದ್ಗೀತಾ ಭಾಷ್ಯ ಟೀಕಾಯಾ ಪ್ರಮೇಯ ದೀಪಿಕಾಯಾ ಟಿಪ್ಪಣ್ಯಾಂ ರಾಘವೇಂದ್ರ ಇತಿ ಕೃತಾಯಾಂ ಭಾವದೀಪೇ ಷೋಡಶೋಧ್ಯಾಯ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಗೀತಾ ಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥ ಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ಷೋಡಶೋಧ್ಯಾಯಃ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಗೀತಾ ಭಾಷ್ಯೆ ಷೋಡಶೋಧ್ಯಾಯಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಇಲ್ಲಿಗೆ ಶ್ರೀಮದ್ ರಾಘವೇಂದ್ರ ಯತಿಗಳು ರಚನೆ ಮಾಡಿದ ಭಾವದೀಪ ಸಹಿತ, ಶ್ರೀಮದ್ ಜಯತೀರ್ಥ ಮುನಿ ವಿರಚಿತ ಪ್ರಮೇಯ ದೀಪಿಕಾ ಸಹಿತ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಮದ್ ಗೀತಾ ಭಾಷ್ಯ ಸಹಿತ, ಕೃಷ್ಣ ಹೇಳಿದ, ವ್ಯಾಸ ಬರೆದ, ಅರ್ಜುನನಿಗೆ ಉಪದೇಶ ಮಾಡಿದ ರೂಪವಾದ ಶತಸಹಸ್ರ ಸಂಹಿತಾತ್ಮಕವಾದ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಆರಂಭದಲ್ಲಿ ಭಗವದ್ಗೀತಾ ಪರ್ವದಲ್ಲಿ ಬರತಕ್ಕಂತಹ ಉಪನಿಷತ್ ಬ್ರಹ್ಮವಿದ್ಯಾ ಜ್ಞಾನೋಪಾಯ ರೂಪವಾಗಿರತಕ್ಕಂತಹ ಭಗವದ್ಗೀತೆಯಲ್ಲಿ ದೈವ ಮತ್ತು ಆಸುರ ಸಂಪತ್ತನ್ನು ವಿಭಾಗ ಮಾಡಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ನಿರೂಪಣೆ ಮಾಡತಕ್ಕಂತಹ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ ಎಂಬತಕ್ಕಂತಹ 16ನೇ ಅಧ್ಯಾಯ ಸಮಾಪ್ತಿಯಾಗ್ತಾ ಇದೆ. ಅವೆಲ್ಲ ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯಗಳು. 16ನೇ ಅಧ್ಯಾಯದಲ್ಲಿ ಏನು ಬಂದಿದೆ ಅತ್ಯಂತ ಅವಶ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯಗಳವು. ಅಂತಹ ಎಲ್ಲ ಆ ವಿಷಯಗಳ ಜ್ಞಾನ ಎಲ್ಲರಿಗೂ ಬರ್ಲಿ. ದೈವಿ ಸಂಪತ್ತಿನಿಂದ ನಾವು ಯುಕ್ತರಾಗಿದ್ದೇವೆ, ಅಂತಹ ದೈವಿ ಸಂಪತ್ತು ನಮ್ಮಲ್ಲಿದೆ ಎನ್ನತಕ್ಕಂತಹ ಜ್ಞಾನ ಬಂದು ನಮ್ಮಿಂದ ಜ್ಞಾನೋಪಾಯ, ತತ್ವಜ್ಞಾನಕ್ಕೆ ಉಪಾಯ, ಮೋಕ್ಷೋಪಾಯವಾಗಿರ್ತಕ್ಕಂತಹ ಜ್ಞಾನ, ಆ ಜ್ಞಾನದ ಸಾಧನೆ ವಿಶೇಷವಾಗಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ 16ನೇ ಅಧ್ಯಾಯದ ಈ ಭಾಷ್ಯ ಪಾಠವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಮತ್ತೆ ನಾಳೆ ಪಾಠದಲ್ಲಿ 17ನೇ ಅಧ್ಯಾಯದ ಚಿಂತನೆಯನ್ನ ಶುರು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಚಿಕ್ಕ ವಿಷಯ ಒಂದಿಲ್ಲ. ಈಗತ್ತು ಲೌಕಿಕದಲ್ಲಿ ಒಂದನೇ ತಾರೀಖಿಗೆ ಇದ್ದರೂ ಕೂಡ, ಲೌಕಿಕ 1ನೇ ತಾರೀಕಿಗೆ ಇದ್ದರೂ ಕೂಡ ಈ ಇಂಗ್ಲಿಷ್ ಸಂವತ್ಸರ ಹುಟ್ಟುವಾಗ